ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇತ್ತು. ಮತ್ತು ಅದರ ಜೊತೆಯಲ್ಲಿ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವ್ಯೂವರ್ಸ್ ಆಗಿರ್ತಕ್ಕಂಥವ್ರು ಮತ್ತು ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಮಗೆ ಕಮೆಂಟ್ ಮುಖಾಂತರ, ಸಂದೇಶದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದರು. ತಾವು ಯಾಕೆ ಆರೋಗ್ಯ ವಿಷಯದಲ್ಲಿ, ಮಾನಸಿಕ ವಿಷಯದಲ್ಲಿ ಮತ್ತು ತಮ್ಮ ಲೈಫ್ ಜೀವನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಬಂಥ ವಿಷಯದ ಬಗ್ಗೆ ನೀವು ಯಾಕೆ ಮಾತನಾಡೋದಿಲ್ಲ, ಅವ್ರದ್ದು ಯಾಕೆ ಸಂದರ್ಶನ ನೀವು ತಗೊಳ್ಳೋದಿಲ್ಲ, ರಾಜಕಾರಣ ಕೇಂದ್ರ ರಾಜಕಾರಣ ಬಗ್ಗೆ ತಾವು ಯಾಕೆ ಮಾತನಾಡಲಿಕ್ಕೆ ನಿಸ್ಸೀಮರಾಗ್ತೀರಿ, ಅದರ ಬಗ್ಗೆ ಮೀಸಲವಾಗಿ ಯಾಕಿರ್ತೀರಿ, ಅದರ ಬಗ್ಗೆ ಪ್ರತ್ಯೇಕವಾಗಿ ಅವ್ರ ಬಗ್ಗೆ ನೀವು ಯಾಕೆ ಮಾತಾಡ್ತೀರಂತ ಬಂದಂಥ ವಿಷಯದಲ್ಲಿ ಅವತ್ತು ನಾವು ವಿಚಾರ ಮಾಡ್ಕೊಂಡಿವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕಿಮ್ಸ್ ವಿಷಯದ ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾನಸಿಕ ರೋಗದ ವಿಷಯದ ಬಗ್ಗೆನೂ ಕೂಡ ಯಾಕೆ ನಾವು ಮಾತಾಡಬಾರ್ದು, ಆ ಮುಖ್ಯಸ್ಥರನ್ನು ನಾವು ಯಾಕೆ ಭೇಟಿ ಮಾಡಬಾರ್ದು ಅನ್ನೋಂಥ ವಿಷಯದ ಬಗ್ಗೆನೂ ಕೂಡ ನಾವು ಹೋದ್ವಿ. ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಮತ್ತು ಹುಬ್ಬಳ್ಳಿ ಕಿಮ್ಸ್ನಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಚವಾಣ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಡಾಕ್ಟರ್ ಸೇವೆಕ್ಕಿಂತ ಅವರು ಬಂದಿರತಕ್ಕಂಥ ಜೀವನ ಹಾದಿ ಇಲ್ಲಿವರೆಗೆ ಅವರಿಗೆ ತಂದು ಈ ಮೆಟ್ಟಿಲಿಗೆ ನಿಲ್ಲಬೇಕಂತ ಹೇಳಿದರೆ ಯಾರೆಲ್ಲ ಪ್ರೇರಣೆ ಆಗಿದ್ದಾರೆ, ಆ ಒಂದು ಬಡ ಕುಟುಂಬದ ವ್ಯಕ್ತಿ ಇಲ್ಲಿವರೆಗೆ ಬರಲಿಕ್ಕೆ ಏನೆಲ್ಲ ಸಾಧನೆ, ಏನೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡ್ರು, ಯಾವೆಲ್ಲ ವಿಷಯಗಳನ್ನು ತ್ಯಾಗಗಳನ್ನು ಮಾಡಿದರು. ತ್ಯಾಗಮಯ ದಾನಮಯ ಅಂತಾರಲ್ಲ, ಅದಕ್ಕಿಂತ ಇಂಪಾರ್ಟೆಂಟವಾಗಿ ಈ ಅರುಣ್ ಚವಾಣ್ ಅವರ ಸ್ಟೋರಿ ಕೇಳಲಿಕ್ಕೆ ನನಗೆ ಭಾಳಷ್ಟು ಆಸಕ್ತಿ ಇದೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಇವ್ರೆ. ಚೆನ್ನಾಗಿದ್ದೀರಾ ಡಾಕ್ಟ್ರೆ? ಚೆನ್ನಾಗಿದ್ದೀನಿ. ನನ್ನ ಮೊದಲನೇ ಪ್ರಶ್ನೆ ಹೇಳಿ. ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ತಾವು ಸುಮಾರು ದಿವಸದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನೀವು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ, ಯಾಕಂದರೆ ಬೇರೆ ಬೇರೆ ರೀತಿಯಿಂದ ಇಲ್ಲಿಂದ ರೋಗಿಗಳನ್ನು ಬರ್ತಾ ಇರ್ತಾರೆ, ಅವ್ರನ್ನ ಟ್ರೀಟ್ಮೆಂಟು, ಆ ಬೆಂಗಳೂರು ಕೆಲಸ, ಮತ್ತೊಂದು ಇರೋದ್ರಿಂದ ಈ ಮಧ್ಯದಲ್ಲಿ ನಮ್ಮ ಪಾಡ್ಕಾಸ್ಟಿಗೆ ತಾವು ಏನು ಸಮಯ ಮಾಡಿಕೊಟ್ರಿ ಭಾರತ್ ಟೈಮ್ಸ್ ಮೀಡಿಯಾ ತಂಡಕ್ಕೆ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನ ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ಬಂದ್ರಿ, ಆಮೇಲೆ ಆ ಎಲ್ಲವದ್ದಲ್ಲಿ ಕೂಡ ತಾವು ಕಾಂಪ್ರಮೈಸ್ ಮಾಡಿಕೊಂಡು ಮತ್ತು ಇಲ್ಲಿವರೆಗೆ ತಲುಪಲಿಕ್ಕೆ ಅಷ್ಟು ಈಸಿ ಇಲ್ಲ, ಹೇಗೆ ಸಾಧ್ಯ? ನಿಜ. ನಾನು ಹುಟ್ಟಿದ್ದು ಗದಗ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ, ಸಿಂಗಟರಾಯನಕೆರೆ ತಾಂಡ ಅಂತ. 27 ಏಪ್ರಿಲ್ 1967 ಹುಟ್ಟಿದ್ದು. ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ಎಲ್ಲ ಹೆಚ್ಚು ಬೆಂಗಳೂರಲ್ಲೇ ಆಯಿತು. 1ರಿಂದ SSSL ತನಕ ಬೆಂಗಳೂರಲ್ಲೇ ಆಯಿತು. ಹೈಸ್ಕೂಲು ನಾನು ವಿದ್ಯಾವರ್ಧಕ ಸಂಘ ಸರ್ದಾರ್ ಪಟೇಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತೆ. PUC MES ಕಾಲೇಜ್ ಮಲ್ಲೇಶ್ವರಮಲ್ಲಿ ಕಲಿತೆ. ಅದಾದ ಮೇಲೆ MBBS KMC, ಈಗಿನ KMC ಹುಬ್ಬಳ್ಳಿಯಲ್ಲೇ ಕಲ್ತಿದ್ದು. ಆಮೇಲೆ ಡಿಪ್ಲೊಮಾ ಇನ್ ಸೈಕಾಲಜಿಕಲ್ ಮೆಡಿಸಿನ್ ಅಂದ್ಬಿಟ್ಟು ನಿಮ್ಹಾನ್ಸಲ್ಲಿ ಕಲ್ತಿದ್ದು 1992-94ರಲ್ಲಿ. ಹಾಗೆ MD ಕೂಡ ಮಾಡ್ಕೊಂಡಿದ್ದೀನಿ ಫ್ರಮ್ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮ್ಯಾಂಗ್ಳೂರಲ್ಲಿ. ಅದಾದ ನಂತರ ನನ್ನ ಜಾಬು, ನನ್ನ ವೃತ್ತಿಯ ಜೀವನ 1997 ಜನವರಿ 10ರಿಂದ ಶುರು ಆಯಿತು. KMCಯಲ್ಲೇ ಶುರು ಆಯಿತು. ಆ್ಯಸ್ ಎ ಲೆಕ್ಚರರ್ ಅಂತ ಶುರು ಆಯಿತು. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್ ಆದೆ, ಆಮೇಲೆ ಪ್ರೊಫೆಸರ್ ಆದರೆ, ಆಮೇಲೆ ಈಗ ಒಂದು 2 ವರ್ಷದಿಂದ ಪ್ರೊಫೆಸರ್ ಆ್ಯಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ KMCRI ಹುಬ್ಬಳ್ಳಿಯಲ್ಲಿ, ಅಲ್ಲಿಯೂ ನನ್ನ ಕೆಲಸ ವೃತ್ತಿಯನ್ನು ನಿಭಾಯಿಸುತ್ತಾ ಇದ್ದೇನೆ. ಹಾಗೂ ಇಲ್ಲಿ ಕೂಡ ಇನ್ಚಾರ್ಜ್ ನಿರ್ದೇಶಕರಾಗಿ ಡಿಮ್ಯಾನ್ಸ್ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸಲ್ಲಿ ಈ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 31 ಜನವರಿ 24ರಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಜೀವನ ಸುಗಮಕರವಾಗಿದೆ, ಯಾಕಂದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಬಹಳ ಇದೆ ನನಗೆ, ನನ್ನ ಮೇಲೆ. ಒಬ್ಬನೇ ಮಗ ನಾನು, ಹೀಗಾಗಿ ಅವರು ಎಲ್ಲ ಉನ್ನತ ಶ್ರೇಣಿಗಳಿಗೆ ಹೋಗಬೇಕನ್ನೋ ಆಸೆ ಅವ್ರದ್ದಿತ್ತು. ಪ್ಲಸ್ ಅವರು ಕೂಡ ಶ್ರಮ ಪಟ್ಟಿದ್ದಾರೆ ನನ್ನ ವಿದ್ಯಾಭ್ಯಾಸಕ್ಕಾಗಲಿ, ನನ್ನ ಪ್ರಮೋಷನ್ಸ್ಗಾಗಲಿ ಮತ್ತಿನ್ನೊಂದು. ಹೀಗಾಗಿ ಇವತ್ತಿನ ದಿವಸ 2 ಕಡೆ ಕೆಲಸ ಮಾಡೋಂಥ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ. 2 ಕಡೆಯೂ ಸುರಳಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಪ್ಪು ಚುಕ್ಕೆನೂ ಇಲ್ಲ ನನ್ನ ಮೇಲೆ ಇದುವರೆಗೆ. ಸರಿ ಸರ್,
ತಾವು ಇಲ್ಲಿವರೆಗೆ ತಲುಪಲಿಕ್ಕೆ ಇಷ್ಟೆಲ್ಲ ಶ್ರಮ ಪಟ್ಕೊಂಡು ಇಷ್ಟೆಲ್ಲ ಶಿಕ್ಷಣದಲ್ಲಿ ಫೈಟ್ ಮಾಡ್ಕೊಂಡು ತಾವು ಬಂದ್ರಿ. ಹುಬ್ಬಳ್ಳಿಯ ಕಿಮ್ಸಿನ ಸರ್ವೀಸಿಗೂ ಮತ್ತು ಧಾರವಾಡಿನ ಡಿಮೆನ್ಸನ್ ಸರ್ವೀಸ್ಗೂ ಇರುವಂಥ ವ್ಯತ್ಯಾಸಗಳನ್ನು ಏನು ಸರ್? ಹೆಂಗೆ ಟ್ರಾವೆಲಿಂಗ್ ತಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಿ? ಯಾಕೆಂದರೆ ಇಲ್ಲಿನೂ ಬರಬೇಕು, ಅಲ್ಲಿನೂ ಹೋಗಬೇಕು. ಈ ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆಯಲ್ಲಿ ತಾವು ಯಾವ ರೀತಿ ಸಮಯವನ್ನು ಆ ಕಡೆ ಈ ಕಡೆ ನಿಗದಿವಾಗಿ ಇಟ್ಟುಕೊತೀರಿ? ನಾನು ಹೆಚ್ಚಾನೆಚ್ಚು ಡಿಮ್ಯಾಂಡ್ಸ್ ಧಾರವಾಡನ್ನು ಬೆಳೆಸ್ಬೇಕನ್ಬಿಟ್ಟು ಹೆಚ್ಚಿನ ಸಮಯ ಇಲ್ಲೇ ಕಳೀತೀನಿ. ಆದರೂ ಕೂಡ ಬೆಳಗ್ಗೆ ಹೊತ್ತು ನನ್ನ ಡಿಪಾರ್ಟ್ಮೆಂಟ್ KMCಯಲ್ಲಿ ಹೋಗಿ ನಮ್ಮ ಟೀಚಿಂಗ್ ಪ್ರೋಗ್ರಾಮ್ ಏನು ನಡೀತಾ ಇದೆ, ಪೇಷಂಟ್ಗಳು ಹೇಗೆ ನೋಡ್ತಾ ಇದ್ದಾರೆ, ಅಲ್ಲಿರೋ ಮೆಡಿಸಿನ್ಸ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ನಾನು ಬರ್ತೀನಿ. ಇಲ್ಲಿ ಬಂದಾಗ ಸ್ವಲ್ಪ ನನಗೆ ಅಡ್ಮಿನಿಸ್ಟ್ರೇಟಿವ್ ವರ್ಕು ತುಂಬ ಇದೆ ಇಲ್ಲಿ. ಬಟ್ ಅಲ್ಲಿಗೂ ಇಲ್ಲಿಗೂ ನೀವು ವ್ಯತ್ಯಾಸ ಮಾಡಬೇಕಂದ್ರೆ ಅಲ್ಲಿ 32ರಿಂದ 35 ಡಿಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ಕೇವಲ 2 ಡಿಪಾರ್ಟ್ಮೆಂಟ್ ಇದೆ, ಒಂದು ಸೈಕ್ಯಾಟ್ರಿ, ಒಂದು ನ್ಯೂರಾಲಜಿ. ಸೈಕ್ಯಾಟ್ರಿ OPD ಸರ್ವೀಸಸ್ಸು ಮತ್ತು ಇನ್ ಪೇಷಂಟ್ ಸರ್ವೀಸಸ್ 24 ಇದು OPD ಸರ್ವೀಸಸ್ಸು ಪ್ರತಿದಿನ ಇರುತ್ತೆ. ಆಮೇಲೆ IPD ಸರ್ವೀಸಸ್ಸು 24/7 ಕೆಲಸ ಮಾಡ್ತಾರೆ. ಇಲ್ಲಿ ಮತ್ತೆ ಇತರೆ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದೆ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇದು ಹೆಚ್ಚಿನ ಒಂದು ವ್ಯತ್ಯಾಸ ಅಲ್ಲಿ. ಇದು ಅದು ಆ್ಯಕ್ಚುಲಿ ಸಮುದ್ರ ಇದ್ದಂಗೆ, ಇದು ಉಣಕಲ್ ಕೆರೆ ಇದ್ದಂಗೆ. ಸೊ ಅಲ್ಲಿ ಭಾಳಷ್ಟು ಜವಾಬ್ದಾರಿ ಇದೆ. ಆದರೂ ಕೂಡ ನಾನು ಒಳ್ಳೆ ಮೆಡಿಕಲ್ ಸೂಪರ್ಡೆಂಟ್ ಆಗಿ 2019ರಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲೂ ಕೂಡ ಒಂದು 4 ವರ್ಷದ ಮೇಲೆ 5 ವರ್ಷ ಕೆಲಸ ಮಾಡಿದ್ದೀನಿ ಸೂಪರ್ಡೆಂಟ್ ಅಂತೇಳಿ. ಇಲ್ಲಿ ಬಂದು 2 ವರ್ಷ ಆ್ಯಸ್ ಎ ಡೈರೆಕ್ಟರ್ ಅಂತ ಕೆಲಸ ಮಾಡಿದ್ದೀನಿ. ಸರಿ ಸರ್. ಆ ಟೈಮಲ್ಲಿ KMCಯಲ್ಲಿ ಇದ್ದಾಗ ಅವಾಗ ಕೋವಿಡ್ ಒಂದು ಮಹಾಮಾರಿ ಇತ್ತು. ಅದರಲ್ಲಿ ತುಂಬ ಚೆನ್ನಾಗಿ ಕೆಲಸ ನಿಭಾಯಿಸಿದ್ದೀನಿ. ಪ್ರಶಂಸೆಗೂ ಈಡಾಗಿದ್ದೀನಿ. ಸರ್ಕಾರದಿಂದ ಆಗಲಿ, ಆಸ್ಪತ್ರೆಯಿಂದಾಗಲಿ, ಅಡ್ಮಿನಿಸ್ಟ್ರೇಟರ್ಸಿಂದಾಗಲಿ, ಪೇಷಂಟ್ಗಳಿಗಾಗಿ ಎಲ್ಲರೂ ನನ್ನ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಆ ಹೆಮ್ಮೆ ನನಗೆ ಇದುವರೆಗೂ ನನ್ನ ತಲೆಯಲ್ಲಿ ಗುರುತಾಗಿದೆ. ಸೊ ಹೀಗಾಗಿ ನನಗೆ ಅದೇ ಒಂದು ಹುಮ್ಮಸ್ಸು. ಆ ಟೈಮಲ್ಲಿ ನನಗೂ ಕೂಡ ಕೋವಿಡ್ ಆಗಿ ಅಡ್ಮಿಟ್ ಆಗಿದ್ದೆ. ಆದರೂ ಕೂಡ ಹೇಗೋ ಭಗವಂತನ ಇಚ್ಛೆ ಕೃಪೆಯಿಂದ ನಾನು ಮತ್ತೆ ಚೆನ್ನಾಗಿ ವಾಪಸ್ ಬಂದೆ. ಒಬ್ಬರು ರೋಗಿಗೆ ಕೇಳ್ತಾ ಇದ್ರು, ಏನು ಸರ್ ನಾನು ಬಂದ್ಬಿಟ್ನಲ್ಲಪ್ಪ, ಹೆಂಗೆ ಉಳ್ಕೊಂಬಿಟ್ಟೆ ಅಂತ ನಾನು ಕೇಳಿದೆ ಅವ್ರಿಗೆ. ಇಲ್ಲ ಸರ್, ನೀವು ಉಳಿದಿದ್ದು ಒಂದೇ ಕಾರಣ, ನಿಮ್ಗೆ ಇನ್ನೂ ಸಾಕಷ್ಟು ಕೆಲಸ ಮಾಡಿಸ್ಬೇಕಂತ ದೇವರೇ ಉಳಿಸಿದ್ದಾರೆ, ನಿಮ್ಗೆ ಇನ್ನೂ ಬಾಕಿ ಇದೆ ಕೆಲಸ ಅಂದ್ಬಿಟ್ಟು ಹೇಳಿದಾಗ ನನಗೆ ಇನ್ನೂ ಒಂದಷ್ಟು ಹುಮ್ಮಸ್ಸು, ಖುಷಿ ಆಯಿತು ಕೆಲಸ ಮಾಡಲಿಕ್ಕೆ. ಅದೇ ನನಗೆ ಒಂದು ಪ್ರೇರಣೆ ಆಯಿತು. ನಮ್ಮ ರೋಗಿಗಳೇ ನನಗೆ ಪ್ರೇರಣೆ ಆಯಿತು. ಅಂದರೆ ಕಪಟ್ಟಿಲ್ಲದ ಮನಸ್ಸು ನಿಮ್ಮದು ಯಾವುದೇ ರೀತಿಯಾಗಿ. ಆಮೇಲೆ ಮೊದಲನೇದು, ಎರಡನೇದು ಏನಂತ ಹೇಳಿದ್ರೆ ಭಾಳಷ್ಟು ಕೆಲಸ ಭಗವಂತ ನಿಮ್ಮಿಂದ ತಗೋಬೇಕಾಗಿತ್ತು. ಆ ಕಾರಣಕ್ಕಾಗಿ ಅನ್ನೋದಕ್ಕಿಂತ ಆ ಭಗವಂತ ಏನು ಬರೆದಿರ್ತಾನೆ ಆ ಸತ್ಯ ಆಗೋವರೆಗೆ, ಅದು ಕಂಪ್ಲೀಟ್ ಆಗೋವರೆಗೆ ಯಾರಿಗೂ ಕೂಡ ತೊಗೊಳಕ್ಕೆ ಅಸಾಧ್ಯ ಸರ್. ನನ್ನ ಮೊದಲನೇ ಪ್ರಶ್ನೆ ಈ ಕ್ಷೇತ್ರದ ಬಗ್ಗೆ ನಾನು ಮಾತನಾಡಲಿಕ್ಕೆ ಬರ್ತಾ ಇದ್ದೇನೆ, ಈ ಡಿಮ್ಯಾಂಡ್ಸ್ ಬಗ್ಗೆ. ಈ ಮಾನಸಿಕವಾಗಿ ಇಲ್ಲಿ ಬರುವಂಥ ರೋಗಿಗಳಿಗೆ ಹೌದು ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಯಾವ ರೀತಿ ಟೆಸ್ಟಿಂಗ್ ಇರುತ್ತೆ? ಆಮೇಲೆ ಅವ್ರ ಮನೆಗೆ ಅವ್ರು ಕೆಲವೊಂದಿಷ್ಟು ಜನ ಬೇಸರಾಗಿರ್ತಾರೆ. ಆಮೇಲೆ ಕೆಲವೊಂದು ಜನ ಭೂತ ಹಿಡಿದಿದೆ ಅಂಥೇಳಿ ಅಂತಾರೆ. ಅದು ನಿಜ ಇರುತ್ತಾ ಸರ್? ಅಥವಾ ಈ ಮಾನಸಿಕವಾಗಿ ಈ ರೀತಿ ಅವ್ರು ಆ್ಯಕ್ಟಿಂಗ್ ಮಾಡ್ತಿರ್ತಾರ, ಅಥವಾ ನಿಜವಾಗ್ಲೂ ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾಗಿರ್ತಾರ ಸರ್? ಇಲ್ಲಿ ನಾವು ರೋಗಿಗಳನ್ನು ನೋಡಿದಾಗ ಚೇಹರೆ ನೋಡಿ ಇವ್ರಿಗೆ ಈ ಕಾಯಿಲೆ ಇದೆ ಅಂತ ಹೇಳೋಕ್ಕಾಗಲ್ಲ. ನಾವು ಭವಿಷ್ಯ ಹೇಳೋರಲ್ಲ, ಅಥವಾ ಮುಖ ನೋಡಿ ಮೈಂಡ್ ರೀಡರ್ ಅಂತಾರಲ್ಲ, ಆ ಥರ ಅಲ್ಲ. ನಮ್ಮಲ್ಲಿ ಪದ್ಧತಿ ಇದೆ ಸೈಕ್ಯಾಟ್ರಿಲಿ. ಡೀಟೇಲ್ಡ್ ವರ್ಕಪ್ ಮಾಡಬೇಕು, ಅಂದರೆ ಅಸೆಸ್ಮೆಂಟ್ ಮಾಡಬೇಕು. ಡೀಟೇಲ್ಡ್ ಹಿಸ್ಟ್ರಿ, ಅವರು ಬಂದಿದ್ದು ಏನು ಚೀಫ್ ಕಂಪ್ಲೇಂಟ್ಸು, ಪಾಸ್ಟ್ ಹಿಸ್ಟ್ರಿ ಏನಿತ್ತು, ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಟ್ರೀಟ್ಮೆಂಟ್ ಹಿಸ್ಟ್ರಿ ಏನಾದರೂ ಇದೆಯಾ, ಹಾಸ್ಪಿಟಲೈಸೇಷನ್ ಹಿಸ್ಟ್ರಿ ಇದೆಯಾ, ಅವರ ಪರ್ಸ್ನಾಲಿಟಿ ಬಗ್ಗೆ ಸ್ಟಡಿ ಮಾಡಬೇಕು. ಆಮೇಲೆ ಅವ್ರ ಬಗ್ಗೆ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್, ಎದುರಿಗೆ ಕಾಣುವಂಥ ಚಿಹ್ನೆಗಳು, ರೋಗ ಲಕ್ಷಣಗಳು ಕಾಣ್ತದೆ. ಹೀಗಾಗಿ ಅದರ ಆಧಾರಿತವಾಗಿ ನಾವು ಗೈಡ್ಲೈನ್ಸ್ ಅಂತ ಇರ್ತದೆ, ಅದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಗೈಡ್ಲೈನ್ಸ್ ಅಂತ. ಆ ಗೈಡ್ಲೈನ್ಸ್ ಪ್ರಕಾರ ಮ್ಯಾಚ್ ಆದರೆ ಅವರಿಗೆ ಈ ಥರದ ಒಂದು ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸುಮಾರು ಕಾಯಿಲೆಗಳಿದ್ದಾವೆ ಇದರಲ್ಲಿ. ಸೈಕ್ಯಾಟ್ರಿಲಿ ಒಂದು ಸ್ಕಿಜೋಫ್ರೆನಿಯಾ ಅಂತಾರೆ, ಇದು ಏನು ಸ್ಪ್ಲಿಟ್ ಮೈಂಡ್ ಅಂತ. ಒಂದೊಂದ್ಸರಿ ಬೈಪೋಲಾರ್ ಡಿಸಾರ್ಡರ್ ಅಂತಾರೆ, ಅಂದರೆ ಮೇನಿಯಾ ಮತ್ತು ಡಿಪ್ರೆಷನ್. ಮೇನಿಯಾ ಅಂದರೆ ಅತಿಯಾಗಿ ಮಾತಾಡೋದು, ಅತಿ ಖುಷಿ ಇರೋದು, ಅತಿ ಸಿಟ್ಟು ಮಾಡೋದು, ಅತಿ ಸ್ಪೆಂಡ್ ಮಾಡೋದು, ಅತಿ ಓಡಾಟ ಮಾಡೋದು, ನಿದ್ದೆ ಇಲ್ಲದೆ ಎನರ್ಜಿ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು, ಅದಕ್ಕೆ ಮೇನಿಯಾ ಅಂತೀವಿ. ಡಿಪ್ರೆಷನ್ ಅದ್ರ ಉಲ್ಟಾ ಬೈಪೋಲಾರ್, ಅದು ನಾರ್ತ್ ಪೋಲ್ ಆದರೆ ಇದು ಸೌತ್ ಪೋಲಾರ್.
ಅಂದರೆ ಒಬ್ಬಂಟಿಗಾಗಿರೋದು, ಖುಷಿ ಇಲ್ಲದೆ ಇರೋದು, ಬೋರ್ ಅನ್ನೋದು, ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನೋದು, ಎನರ್ಜಿ ಇಲ್ಲದೆ ಇರೋದು, ಮೋಟಿವೇಶನ್ ಇಲ್ಲದೆ ಇರೋದು, ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಅಥವಾ ಮೆಮೊರಿ ಲ್ಯಾಪ್ಸ್ ಆಗೋದು, ಈ ಥರ, ಅಥವಾ ಭಾಳ ಜಿಗುಪ್ಸೆಗೆ ಒಳಗಾಗೋದು, ನಾನು ಈ ಭೂಮಿಗೆ ಭಾರ, ನಾನು ಈ ಬದುಕಿ ಏನು ಮಾಡೋದಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೆಯದು, ಈ ಥರ ಹೇಳ್ಕೊಂಬಂದವ್ರಿಗೆ ನಾವು ಡಿಪ್ರೆಷನ್ ಅಂತೀವಿ. ಇವಕ್ಕೆಲ್ಲ ಕಾಯಿಲೆಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಅಸೆಸ್ಮೆಂಟ್ ಮಾಡಿ ಇವ್ರಿಗೆ ಗುಳಿಗೆ ಕೊಡ್ಬೋದಾ, ಇನ್ಪೇಷಂಟ್ ಮಾಡ್ಬೋದಾ, ಅಥವಾ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ನೋಡ್ತೀವಿ. ಗುಳಿಗೆ ಕೊಡೋಂಥ ಪ್ರಶ್ನೆ ಇದ್ದರೆ, ಮೈಲ್ಡು ಮಾಡ್ರೇಟ್ ಇದ್ದರೆ ಗುಳಿಗೆ ಬರೆದು ಕಳಿಸ್ತೀವಿ. ಸಾಮಾನ್ಯವಾಗಿ ಆ್ಯಂಟಿಸೈಕೋಟಿಕ್ಸ್ ಅಂತ ಬರ್ಕೊಡ್ತೀವಿ, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಬರ್ಕೊಡ್ತೀವಿ, ಆ್ಯಂಟಿ ಆ್ಯಂಗ್ಸೈಟಿ ಅಂತ ಬರ್ಕೊಡ್ತೀವಿ. ಕೆಲವರು ಸೆಕ್ಷುವಲ್ ಪ್ರಾಬ್ಲಮ್ಸ್ ಬಂದರೆ ಸೆಕ್ಷುವಲ್ ಇದು ಮಾಡ್ತೀವಿ. ಮೆರೈಟಲ್ ಪ್ರಾಬ್ಲಮ್ ಬಂದರೆ ಕಪಲ್ ಥೆರಪಿ ಮಾಡ್ತೀವಿ. ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದರೆ ಇಂಟರ್ಪರ್ಸನಲ್ ಥೆರಪಿ ಅಂತ ಮಾಡ್ತೀವಿ. ಈ ಥರ ನಾವು 3 ಡಿವಿಷನ್ ಇಲ್ಲಿದೆ, ಸೈಕಾಲಜಿ ಮತ್ತು ಸೋಷಲ್ ವರ್ಕು ಮತ್ತು ಇದು. ಸೈಕಾಲಜಿಯಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಅಸೆಸ್ಮೆಂಟ್ ಮಾಡ್ತಾರೆ, ಟೂಲ್ಸ್ ಎಲ್ಲ ಹಾಕಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ಸೈಕ್ಯಾಟ್ರಿಕ್ ಸೋಷಲ್ ವರ್ಕರ್ ಅವ್ರು ಏನು ಮಾಡ್ತಾರೆ, ಕಮ್ಯುನಿಟಿಗೆ ಹೋಗಿ ಅವೇರ್ನೆಸ್ ಮಾಡ್ತಾರೆ. ಕಮ್ಯುನಿಟಿಯಿಂದ ತೊಗೊಂಬರಲಾರ್ದ ಪೇಷಂಟನ್ನು ಆ್ಯಂಬುಲೆನ್ಸ್ ಕೊಟ್ಟು ಕರ್ಕೊಂಡು ಬರ್ತೀವಿ. ಯಾರಿಗೆ ಅನಾನುಕೂಲ ಇರುತ್ತೆ ನಾವು ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಹೀಗಾಗಿ ಇಲ್ಲಿ ಇನ್ನೊಂದು ಡಿವಿಷನ್ ಒಂದಿದೆ, ಟೆಲಿಮಾನಸ್ ಅಂತ. 24/7 ನೀವು ಫೋನ್ನಲ್ಲಿ ಮನೆಯಲ್ಲೇ ಕೂತಿ ಫೋನಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಆ ಟೆಲಿಮಾನಸ್ದ ಸೌಲಭ್ಯಗಳು ತೊಗೊಂಡ್ರೆ ಒಳ್ಳೆಯದು. ಅದರ ಟೆಲಿಮಾನಸ್ ನಂಬರ್ 14413 ಅಂತ. ಅಲ್ಲಿಗೆ ಮಾಡಿದ್ರೆ ನಿಮಗೆ ಯಾವುದೇ ಹೊತ್ತಲ್ಲಿ ಯಾವುದೇ ಕಾಯಿಲೆಗೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ನಮ್ಮಲ್ಲಿ 20 ಕೌನ್ಸಿಲರ್ಸ್ ಇದ್ದಾರೆ, ಒಬ್ಬ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಒಂದು ನೋಡಲ್ ಆಫೀಸರ್ ಕೂಡ ಇದ್ದಾರೆ ಅವರಿಗೆ. ನಾವು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ 1 ಲಕ್ಷದ ಟೋಟಲ್ ಕಾಲ್ಸ್ ಮಾಡಿದ್ದೀವಿ 2022ಇಂದ. ಸೊ ಇದು ನಮ್ಮದು ಕರ್ನಾಟಕದಲ್ಲೇ ನಂಬರ್ 1 ಟೆಲಿಮಾನಸ್ ಯೂನಿಟ್ ನಮ್ಮದು. ಹೀಗಾಗಿ ಕ್ಯಾಂಪ್ಸ್ ಕೂಡ ಮಾಡ್ತೀವಿ ಫಾರ್ IEC ಆ್ಯಕ್ಟಿವಿಟೀಸ್. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ಭೂಪಟದಲ್ಲಿ ನಾವು ಮೊದಲನೇ ಆಗಬೇಕು ಅಂತ ನನ್ನ ಆಸೆ ಇದೆ. ಅದನ್ನು ಮಾಡೇ ನಾನು ಹೋಗ್ತೀನಿ ಅಂತ ನನಗೆ ಪಣ ತೊಟ್ಟಿದ್ದೆ, ಒಂದು ಕನಸಿದೆ. ಆಮೇಲೆ ಇತ್ತೀಚೆಗೆ ಅಂದರೆ ನಾನು ಇತ್ತೀಚೆಗೆ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ, ಹಿಂಗೆ KMCಯಲ್ಲಿ ನಾನು ಹೆಡ್ ಇಂಜುರಿ ಆದವರು, ಸ್ಟ್ರೋಕ್ ಆದವರು, ಅಥವಾ ಎಪಿಲೆಪ್ಸಿ ಇದ್ದವರು, ಅವ್ರಿಗೂ ವರ್ಕ್ಲೋಡ್ ಜಾಸ್ತಿ ಇದೆ. ಹಿಂಗಾಗಿ ಅಲ್ಲಿ ನ್ಯೂರೋಸರ್ಜನ್ಸ್ ಕಡಿಮೆ ಇದ್ದರು, ನ್ಯೂರಾಲಜಿನೂ ಕಡಿಮೆ ಇದ್ದರು ನಾನು ಇದ್ದಾಗ. ಆಗ ಜನ ತೀವ್ರತೆಗೆ ಒಳಗಾದಾಗ, ಬೆಡ್ ಸಿಗದೆ ಇದ್ದಾಗ ಬೆಂಗಳೂರಿಗೆ ಒಯ್ಯುವಂಥ ಪ್ರಶ್ನೆ ಬರ್ತಿತ್ತು. ಅವರು ತುದಿ ಅಂದರೆ ಆ ಸಾವಿನ ಅಂಚಿನಲ್ಲಿದ್ದವರು ಕೂಡ ನೀವು ಹೋಗಿ ಅಂತ, ಕೊನೆ ಸ್ಟೇಜ್ ಅಂತ ಇದ್ದಾಗ ಕೂಡ ಅವ್ರಿಗೆ ಹೋಗಿ ಅಂದ್ರೂ ಅವ್ರು ಹೋಗೋಕ್ಕೆ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ. ಅದು ನನಗೆ ಭಾಳ ಕೆರಳಿಸ್ಬಿಟ್ಟು ಬಂದ ಕೂಡಲೇ ಫಸ್ಟ್ ಪ್ರಾಜೆಕ್ಟೇ 100 ಬೆಡ್ಡೆಡ್ ನ್ಯೂರಾಲಜಿ ಮತ್ತು ನ್ಯೂರೋಸರ್ಜರಿ ಇದು ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಈಗ ಸಿವಿಲ್ ವರ್ಕ್ ನಡೀತಾ ಇದೆ. ಇನ್ಸ್ಟ್ರೂಮೆಂಟ್ಸ್ಗೂ ದುಡ್ಡು ಇಟ್ಟಿದ್ದೀವಿ, ಅದು ಕೂಡ ಖರೀದಿ ಮಾಡ್ತೀವಿ 1 ವರ್ಷದಲ್ಲಿ. ಆಮೇಲೆ ಸ್ಟಾಫ್ ಪೊಸಿಷನ್ಗೂ ಆಗಲೇ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ. ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಾನು ಇಲ್ಲಿಂದ ಕಾಲು ತೆಗಿಬೇಕು ಅಂದರೆ, ಇಲ್ಲಿಂದ ಬಿಡೋಬೇಕಾದ್ರೆ ಒಂದು ಬ್ರೈನ್ ಸರ್ಜರಿ ಆದರೂ ಆಗಬೇಕು, ಒಂದು ಸ್ಪೈನ್ ಸರ್ಜರಿ ಆದರೂ ಆಗಬೇಕು. ಕೆಲವು ನ್ಯೂರಾಲಜಿ ಪೇಷಂಟ್ಗಳು ಅಡ್ಮಿಟ್ ಮಾಡಿ ಅವ್ರು ಒಳ್ಳೇದು ಮಾಡೇ ಹೋಗಬೇಕು ಅಂತ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ಶಪಥ ಮಾಡ್ಕೊಂಡಿದ್ದೀನಿ. ಆ ದೇವ್ರು ನನಗೆ ಇದು ಮಾಡಿದ್ರೆ, ಕರುಣೆ ತೋರಿಸಿದ್ರೆ ಮಾಡಿ ಹೋಗ್ತೀನಿ. ಇನ್ನೊಂದು ಹೇಳಬೇಕಂದ್ರೆ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಫೆಸಿಲಿಟಿನೂ ಇದೆ. ನಾನು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ಬಿಟ್ಟು ಒಂದು 42 ಲಕ್ಷ ಏನೋ ಕೊಡ್ತಾರೆ ಅವರು ಫಾರ್ 10 ಬೆಡ್ಡೆಡ್. ಬಟ್ ನಮ್ಮ ಹತ್ರ ಅದಕ್ಕಿಂತ ಹೆಚ್ಚಿಗೆ ಬೆಡ್ ಇದೆ, 30 ಬೆಡ್ಡು. ಅದನ್ನು ಕೂಡ ಅಡಿಕ್ಷನ್, ಈ ಫಾರ್ ಎಕ್ಸಾಂಪಲ್ ಮೊಬೈಲ್ ಅಡಿಕ್ಷನ್ನು, ಇಂಟರ್ನೆಟ್ ಅಡಿಕ್ಷನ್ನು, ಆಲ್ಕೋಹಾಲ್ ಅಡಿಕ್ಷನ್ನು, ಗಾಂಜಾ ಅಡಿಕ್ಷನ್, ಇವನ್ ನಮ್ಮ ಪೊಲೀಸ್ ಕಮಿಷನರ್ ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ ಈ ಅಡಿಕ್ಷನ್ ಬಿಡ್ಸೋಕ್ಕೆ. ಹಿಂಗಾಗಿ ಕಿಟ್ ಎಲ್ಲ ತಂದು ಯಾರ್ಯಾರು ಶಶಿಕುಮಾರ್ ಸಾಹೇಬರು ಇಂಟ್ರೆಸ್ಟೆಡ್ ಇದ್ದಾರೆ, ಅವರು ಕೂಡ ನಮ್ಗೆ ಅವೇರ್ನೆಸ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಕಡೆ ರಂಭಾಪುರಿ, ಇದು ಕಲ್ಯಾಣ ಮಂಟಪದಲ್ಲಾಗಲಿ, ಬೇರೆ ಬೇರೆ ಒಂದು ಡಯಾಸಲ್ಲಿ ನಾವು ಇದ್ರ ಬಗ್ಗೆ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಕೂಡ ನಮಗೆ ಒಂದು ಫೆದರ್ ಇನ್ ದ ಕ್ಯಾಪ್ ಅಂತ ಅನಿಸ್ತಾ ಇದೆ. ಎಸ್, ಓಕೆ. ಇಲ್ಲಿ ಭಾಳಷ್ಟು ಪೇಷಂಟ್ಗಳು ಬಂದಿರ್ತಾವೆ ಸರ್. ಅಂಥ ಪೇಷಂಟ್ಗಳಿಗೆ ಮನೆಯವರಿಗೆ ಸಂಭಾಷಕ್ಕಾಗೋದಿಲ್ಲ. ಮೊದಲೇ ಮತ್ತು ನಾನು ಕೂಡ ಭಾಳಷ್ಟು ಜನ ನೋಡಿದ್ದೇನೆ, ಮನೆಯಿಂದ ಹೊರಗೆ ಹಾಕಿರ್ತಾರೆ, ತನಗೆ ಅದೊಂದು ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಓನಾಗಿ ನನ್ನ ಕಣ್ಣು ಮುಂದೆ ಆಗಿರ್ತಕ್ಕಂಥ ಘಟನೆ, ನನ್ನ ಮುಂದುಗಡೆ ಓಡಾಡ್ತಾರಂಥ ವ್ಯಕ್ತಿ ಒಂದು 15 ದಿವಸದಿಂದ ಅವನು ಕಾಣಲಿಲ್ಲ. ಅವನ ಬಗ್ಗೆ ನಾನು ತಿಳ್ಕೊಂಡಾಗ ಯಾವುದೋ ಕಾಡಲ್ಲಿ ಬಿಟ್ಟಿದ್ದಾರೆ ಅವ್ನು ಅನ್ನೋಂಥ ವಿಷಯನೂ ಕೂಡ ನಾನು ಕೇಳಿದ್ದೀನಿ. ಅಂಥ ಪೇಷಂಟ್ಗಳಿಗೆ ತಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ? ಅಂಥವ್ರ ಫ್ಯಾಮಿಲಿಯವರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನೇನು ಹೇಳೋದಿಲ್ಲ. ಆ ಥರ ಮಾಡೋವಂಥ ಫ್ಯಾಮಿಲಿಗೆ ಇದು ಹೀನಾಯ ಕೃತ್ಯ ಅಂತ ಹೇಳ್ತೀನಿ ನಾನು.
ಎಲ್ಲ ಥರದ ಫೆಸಿಲಿಟಿ ಅವೈಲೇಬಲ್ ಇದ್ದಾಗ ಇವರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಮ್ಮ ಅವೇರ್ನೆಸ್ ಸಾಕಾಗಲಿಲ್ವಾ, ಅಥವಾ ನಾವು ಮೀಡಿಯಾದಲ್ಲಿ ಜಾಸ್ತಿ ಪ್ರಚಲಿತ ಆಗಲಿಲ್ವಾ, ಅಥವಾ ಪೇಪರ್ದಲ್ಲಿ ಅನೌನ್ಸ್ ಮಾಡಲಿಲ್ವಾ, ಈ ಥರ ಎಲ್ಲ ಆದಾಗ, ಇಷ್ಟೆಲ್ಲ ಇದ್ದಾಗ ಅಟ್ಲೀಸ್ಟ್ ನಾನು ಹೇಳ್ದಂಗೆ ನಿಮ್ಮ ಟೆಲಿಮಾನಸ್ಗಾದರೂ ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಅವರ ಕರೆಗೆ ಸ್ಪಂದಿಸ್ತಾರೆ ಅವರು. ಅಂಥವ್ರು ಆ ಥರ ಮಾಡೋದು ತಪ್ಪು. ಯಾಕಂದರೆ ಈಗಿನ ಕಾಲದಲ್ಲಿ ಮಾಯಾ ಮಾಟ, ಯಂತ್ರ ತಂತ್ರ, ಅಂಗಾರ ಬೂದಿ, ಉಡ್ದಾರ ತಾಯ್ತ ಇವೆಲ್ಲ ತಪ್ಪು ಮೂಢನಂಬಿಕೆಗಳು. ಹಾಗೆ ಮಾಡೋದಾಗಿದ್ರೆ ಒಬ್ರಿಗೊಬ್ರು ಮಾಡಿಬಿಡ್ತಿದ್ರಿ ಇಷ್ಟೊತ್ತಿಗೆ ಮಾಟ ಮಂತ್ರ ಎಲ್ಲ. ನನಗೇನು ಆಗಬಾರ್ಲಾರ್ದನ್ನ ಏನೋ ಒಂದು ನಿಂಬೆಹಣ್ಣು ಹಿಂಗೆ ನಿವಾಳಿಸಿ ಮನೆ ಮುಂದೆ ಬಿಟ್ಬಿಟ್ರೆ ಇವನು ಆಗೋದಿಲ್ಲ, ನಾಳೆ ದಿವಸ ಈ ಪೋಸ್ಟಿಗೆ ಹೋಗೋದಿಲ್ಲ ಮಾಡ್ಬೋದಿತ್ತು. ಬಟ್ ಅದು ನಮ್ಮ ಕೈಯಲ್ಲಿ ಇಲ್ಲ. ಇವ್ರು ಹಿಂಗೆ ಮಾಡೋದ್ರಿಂದ ಹಾಗಾದ್ರೆ ಇಷ್ಟು ದೊಡ್ಡ ಟೆಕ್ನಾಲಜಿ ಮುಂದುವರಿದಾಗ ಎದಕ್ಕೆ ಬೇಕಿತ್ತು ನಮಗೆ? ಹಾಗಾದ್ರೆ ಈವನ್ ನಿಮಗೆ MRI CT ಸ್ಕ್ಯಾನ್ ಅವೈಲಬಿಲಿಟಿನೂ ಇದೆ ಇಲ್ಲಿ. ನಮಗೆ ಸುಸಜ್ಜಿತ ಲ್ಯಾಬೊರೇಟ್ರಿ ಇದೆ, ಎಲ್ಲ ಟೆಸ್ಟ್ ಮಾಡುವಂಥ ಲ್ಯಾಬೊರೇಟ್ರಿ ಇದೆ. ನಮಗೆ ಹಾರ್ಮೋನ್ಸಿಂದ ಹಿಡಿದು ಎಂಡೋಕ್ರೈನಾಲಜಿಂದ ಹಿಡಿದು ರುಟೀನ್ ಟೆಸ್ಟ್ಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ 24/7 ಅವ್ರು ಕೆಲಸ ಮಾಡ್ತಾರೆ. ಈಗ ನಾನು ಹೇಳೋದು ಕಳಕಳಿಯ ವಿನಂತಿ ಅಂದರೆ, ನನ್ನ ಫೋನ್ ಅಂತೂ 24/7 ಓಪನ್ ಇರುತ್ತೆ. ನನಗೆ ಡೈರೆಕ್ಟ್ ಮಾಡಿದ್ರು ಕೂಡ ನನ್ನ ಮಲಗಿದ್ರೂ ಅವ್ರಿಗೆ ಸ್ಪಂದಿಸ್ತೀನಿ. ಆ ಥರದ ಮನುಷ್ಯ ನಾನು. ಹೀಗಾಗಿ ನಾನು ಯಾರೇ ಕೇಳಿದ್ರು ನಾನು ಯಾರಿಗೂ ಲ್ಯಾಂಡ್ಲೈನ್ ಕೊಡಲ್ಲ, ನನ್ನ ಮೊಬೈಲ್ ನಂಬರೇ ಕೊಟ್ಟರು. ಈವನ್ ಕೋವಿಡ್ ಕಾಲದಲ್ಲೂ ಅಷ್ಟೇ, ನಾನು ಕೋವಿಡಿಂದ ಬಳಲ್ತಿದ್ದನ್ನು ರಾತ್ರಿ ಹಿಂಗೆ ನಿದ್ದೆಗಣ್ಣಲ್ಲೇ ಎದ್ದು ಸ್ಪಂದಿಸಿದ್ದೀನಿ. ಹಾಗೆ ಮಾತಾಡೋದು ಹಾಗೆ ಮಲಗಿಬಿಡೋದು ನಿತ್ರಾಣ ಆಗಿ. ಹಿಂಗಾಗಿ ನನಗೆ ಅದು ಒಂದು ಹವ್ಯಾಸ ಚೆನ್ನಾಗಿದೆ ಅಂತ ನಮ್ಮ ಎಲ್ಲ ಪಬ್ಲಿಕ್ನವರು ಹೇಳ್ತಾ ಇದ್ದಾರೆ, ಮತ್ತು ಪೇಷಂಟ್ಗಳು ಹೇಳ್ತಾ ಇದ್ದಾರೆ. ಆಮೇಲೆ ಇವರು ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ MLA MP ಗಳು ಮಿನಿಸ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ ಅದು ನನ್ನ ಒಳ್ಳೆಯ ಗುಣ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ನನಗೆ ಇದರಿಂದ ಒಂದು ಉಪಯೋಗ ಆಗಿದ್ದ ಜೀವನದಲ್ಲಿ ಅಂದರೆ, ಒಂದು ಭಾಳ ದೊಡ್ಡ ಅನಾಹುತ ಆಗಿಬಿಡ್ತಿತ್ತು ಪೇಷಂಟಿಗೆ. ನಾನೇನು ಅಚಾನಕ್ ನಂಬರ್ ಕೊಟ್ಟಿದ್ದೆ, ಇರಲಿ ಬಿಡಿ ಏನಾದರೂ ಅವರು ಕಷ್ಟಕ್ಕೆ ಸ್ಪಂದಿಸೋಣ ಅಂತ ಹೇಳಿ ಕೊಟ್ಟಿದ್ದೆ. ಅದು ನಾನು ಸುಮಾರು 25 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೆ. ಆ ಅಮ್ಮ ಸೀರಿಯಸ್ ಆಗಿದ್ಲು, ಬಂದು ಫೋನ್ ಮಾಡಿದ್ಲು ನನಗೆ. ಮಾಡಿದ ತಕ್ಷಣ ಸೀದಾ ಕ್ಯಾಶುಯಾಲಿಟಿಗೆ ಬನ್ನಿ, ಅದು ಸೈಡ್ ಎಫೆಕ್ಟ್ ಆಗಿತ್ತು ನಮ್ಮ ಯಾವುದೋ ಗುಳಿಗೆ. ಅದು ಬಂದ ತಕ್ಷಣ ಒಂದು ಇಂಜೆಕ್ಷನ್ ಕೊಟ್ಟರೆ ರಿಕವರ್ ಆಗಿಬಿಡ್ತಾರೆ. ವಿದಿನ್ 10 ಮಿನಿಟ್ಸ್ 5 ಮಿನಿಟ್ಸೇ ರಿಕವರ್ ಆಗಿಬಿಡ್ತಾರೆ. ಅದು ಯಾವತ್ತು ನಾನು ಹೆಲ್ಪ್ ಮಾಡೋದು 25 ವರ್ಷದ ಹಿಂದೆ, ಅವತ್ತು ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ಕೊಂಡ್ಬಿಟ್ಟೆ, ನಾನು ಎಲ್ಲರಿಗೂ ನಂಬರ್ ಕೊಡೋದೇ ಅಂತ. ನಾನಂತೂ ಅಂದರೆ ಗೌರ್ಮೆಂಟಲ್ಲಿ ಯಾರೂ ಈ ಥರ ನಂಬರ್ ಕೊಡೋರು ವಿರಳ. ಏನಿದ್ರು ಲ್ಯಾಂಡ್ಲೈನ್ ಕೊಡ್ತಾರೆ, ಅಥವಾ ಇಲ್ಲೇ ಬಂದು ಭೇಟಿ ಆಗ್ರಿ ಅಂತಾರೆ, ಅಥವಾ ಯಾಕಮ್ಮ ಫೋನ್ ಮಾಡಿ ಪದೇ ನನಗೆ ಕಾಟ ಕೊಡ್ತೀಯ ಅಂತಾರೆ. ಸೊ ಹಿಂಗಾಗಿ ಆ ಒಂದು ಅನುಭವದಿಂದ ನನಗಿವತ್ತು ಈ ಮೆಟ್ಟಲು ಏರೋಕ್ಕೆ ಅನುಕೂಲ ಆಯಿತು. ಸರಿ ಸರ್, ಅಂಥ ಪೇಷಂಟ್ಗಳಿಗೆ ತಮ್ಮಲ್ಲಿ ಎಷ್ಟು ಜನ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ ಸರ್? ನಮ್ಮಲ್ಲಿ ಆ್ಯಕ್ಚುಲಿ ಇವತ್ತಿನ ದಿವಸದ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ 220 ಜನ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 50% ಅಡಿಕ್ಷನ್ ಇರ್ತದೆ, ಯಾವುದಾದ್ರೂ ಒಂದು ಅಡಿಕ್ಷನ್ ಇರುತ್ತೆ. ಇನ್ನು 50% ಕೋರ್ ಸೈಕ್ಯಾಟ್ರಿ ಅಂತೀವಿ. ಅಂದರೆ ಸ್ಕಿಜೋಫ್ರೆನಿಯಾ, ಸೈಕ್ಯಾಟ್ರಿ ಡಿಸಾರ್ಡರು, ಕೌನ್ಸಿಲಿಂಗಿಗೆ, ಮೆಂಟಲ್ ರಿಟಾರ್ಡೇಷನ್ನು, ಅಂದರೆ ಇಂಟೆಲೆಕ್ಚುಯಲಿ ಬಾರ್ಡರ್ ಲೈನ್ ಇದ್ದವರು ಅಂಥವರೆಲ್ಲ ಅಡ್ಮಿಟ್ ಆಗಿದ್ದಾರೆ. ಮತ್ತು ಇನ್ನು ಕೆಲವು ಕೋರ್ಟು ಕಚೇರಿ ಕೇಸಸ್, JMFC ಅಂತೀವಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಅಲ್ಲಿಂದನೂ ನಮಗೆ ಬಂದಿರ್ತದೆ. ಈ ಮರ್ಡರ್ ಕೇಸು ಇಂಥವ್ರದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿ, ಅವರಿಗೆ ಸೈಕ್ಯಾಟ್ರಿ ಪ್ರಾಬ್ಲಮ್ ಇದ್ದಾಗ ಅಡ್ಮಿಟ್ ಆಗಿ ನಾವು ಅವ್ರಿಗೂ ಕೂಡ ಗುಣ ಮಾಡಿ ಕಳಿಸಿಕೊಟ್ಟಿದ್ದೆ. ಸರಿ, ಅವರಿಗೆ ಆಹಾರದ ವಿಷಯ ಯಾವ ರೀತಿ ಇದೆ ಸರ್? ಆಹಾರ ಪದ್ಧತಿಗಳನ್ನು ಯಾವ ರೀತಿ ಇದೆ ಅವ್ರಿಗೆ? ಯಾವ ರೀತಿ ಅವ್ರಿಗೆ ಮಾರ್ನಿಂಗ್ ನಾಷ್ಟಾ ಟೈಮ್ ಆಗಿರಲಿ, ಅಂದರೆ ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಟೈಮ್ ಆಗಿರಲಿ, ಡಿನ್ನರ್ ಆಗಿರಲಿ, ಯಾವ ರೀತಿ ನಿಮ್ಮಿಂದ ಫುಡ್ ಸಿಗುತ್ತೆ ಸರ್ ಅವರಿಗೆ? ನಿಮ್ಮ ಸಿಬ್ಬಂದಿರು ಯಾವ ರೀತಿ ಅವ್ರಿಗೆ ಟ್ರೀಟ್ ಮಾಡ್ತಾರೆ? ಕೆಲವೊಂದಷ್ಟು ಪೇಷಂಟು ಮುಂದೆ ಬರೋಕ್ಕೆ ಕೊಡೋದಿಲ್ಲ, ಓಕೆ, ಆಮೇಲೆ ಅವ್ರಿಗೆ ಕಡಿಯಕ್ಕೆ ಹೋಗ್ತಾರೆ, ಅವ್ರಿಗೆ ಬಡಿಯಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಿಮ್ಮ ವಾರ್ಡ್ಮನ್ಗಳನ್ನಾಗಿರಲಿ, ನಿಮ್ಮ ಸಿಬ್ಬಂದಿಯವರಾಗಿರಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವರಿಗೆ? ಅಂತ ಮಾಡಿರ್ತಕ್ಕಂಥವ್ರಿಗೆ ಈ ವಾರ್ಡ್ಮನ್ಗಳು ಮತ್ತು ಈ ಸಿಬ್ಬಂದಿಯವರು ಅವ್ರ ಮೇಲೆ ಸಿಟ್ಟಾಗಿಬಿಡ್ತಾರೆ. ಅಂಥವ್ರಿಗೆ ತಾವು ಯಾವ ರೀತಿ ಜಾಗೃತಿ ಮೂಡಿಸಿದ್ರಿ? ಯಾವ ರೀತಿ ಪೇಷಂಟಿಗೆ ಫುಡ್ಗಳನ್ನು ವ್ಯವಸ್ಥೆ ಇದೆ ಸರ್ ಇಲ್ಲಿ ನೀವು ಬಂದಾಗಿಂದ? ಇಲ್ಲಿಗೆ ಬೆಳಗ್ಗೆ ನಮ್ಮ ಒಂದು ಗ್ಲಾಸ್ ಟೀ ಕೊಡ್ತೀವಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಾದವ್ರು ಹೆಚ್ಚಿಗೆ ಕ್ವಾಂಟಿಟಿ ಕೊಡ್ತೀವಿ. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಲಂಚ್ ಕೊಡ್ತೀವಿ. ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸು ಮತ್ತು ಬಿಸ್ಕೆಟು ಮತ್ತು ಇದು ಟೀ ಕೊಡ್ತೀವಿ. ಮತ್ತು ರಾತ್ರಿ ಕೂಡ ಊಟ ಕೊಡ್ತೀವಿ. ಅದರಲ್ಲಿ ಎಲ್ಲ 2 ರೀತಿ ಪಲ್ಯ ಇರುತ್ತೆ, ಒಂದು ಕಾಳು ಪಲ್ಯ, ಒಂದು ತರಕಾರಿ ಪಲ್ಯ. ಆಮೇಲೆ ಚಪಾತಿ ಬೇಕಾದವ್ರಿಗೆ ಚಪಾತಿ, ರೊಟ್ಟಿ ಬೇಕಾದವ್ರಿಗೆ ರೊಟ್ಟಿ. ಅನ್ನ ಸಾಕಷ್ಟು ನೀಡ್ತೀವಿ, ಸಾರು ಕೂಡ ಸಾಕಷ್ಟು ನೀಡ್ತೀವಿ. ಮೊಸರು ಬೇಕಾದವ್ರಿಗೆ ಮೊಸರು ಕೊಡ್ತೀವಿ. ತುಂಬ ವೀಕ್ ಇದ್ದವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಎಗ್ ಕೂಡ ಕೊಡ್ತೀವಿ.
ಹಿಂಗಾಗಿ ಅದು ಒಂದು ಪಾರ್ಟ್. ಅಂದರೆ ಸಾಕಷ್ಟು ಊಟ ತಿನ್ನೋಷ್ಟು ಇರ್ತಾರೆ, ಕೆಲವ್ರಿಗೆ ಊಟ ತಿನ್ನೋಷ್ಟು ಕೆಪಾಸಿಟಿ ಇರಲ್ಲ, ಅನ್ಕಾನ್ಷಿಯಸ್ ಇರ್ತಾರೆ, ಹೊಡಿಯೋದು ಬಡಿಯೋದು ಮಾಡ್ತಿರ್ತಾರೆ. ಅಂಥವ್ರು ನಾವು ಊಟ ಒಂದು 2 ದಿನ ಓರಲ್ಲಿ ಇಟ್ಟರು ಏನು ತಪ್ಪಿಲ್ಲ. ಯಾಕಂದರೆ ಐ ವಿ ಫ್ಲೂಯಿಡ್ಸಲ್ಲಿ ಊಟ ಕೊಡ್ತಿರ್ತೀವಿ. ಅಟ್ಲೀಸ್ಟ್ ಐ ವಿ ಫ್ಲೂಯಿಡ್ಸ್ ಏರ್ತಾ ಇರುತ್ತೆ. ಆಮೇಲೆ ಅವ್ರ ಸಿಟ್ಟು ಕೂಡ ಕ್ರಮೇಣವಾಗಿ ಐಸ್ ಮೆಲ್ಟ್ ಆದಂಗೆ ಮೇಣ ಕರಗ್ದಂಗೆ ಕರಗಿದ ಮೇಲೆ ತಾವೇ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಲಿಲ್ಲ ಅಂದರೂ ಕೂಡ ನಾವು ಒಂದೊಂದು ಸತಿ ಫೋರ್ಸಿಬಲಿ ಸ್ವಲ್ಪ ಒಂದೊಂದೇ ತುತ್ತು ಕೊಟ್ಟು ಅವ್ರಿಗೆ ಅನುಕೂಲ ಆಗಿ ತಾವೇ ತಿನ್ನೋ ಹಂಗೆ ಅವರ ಅಟೆಂಡರ್ಸ್ಗೂ ನಾವು ಟ್ರೈನ್ ಮಾಡ್ತೀವಿ. ಅದ್ರ ಜೊತೆಗೆ ವ್ಯಾಯಾಮ, ಮೆಡಿಟೇಷನ್ನು ಅವೆಲ್ಲ ಮಾಡಿಸ್ತಿರ್ತೀವಿ. ಯೋಗ ಟೀಚರು ಇದ್ದಾರೆ ನಮ್ಮಲ್ಲಿ, ಹೀಗಾಗಿ ಯೋಗ ಕ್ಲಾಸಸ್ ಕೂಡ ಮಾಡ್ತೀವಿ. ಅಂದರೆ ಮನಸ್ಸು ತಲ್ಲೀನಾಗಿ ಇರುತ್ತದೆ, ತಣ್ಣಗಿರ್ತದೆ ಯೋಗ ಮಾಡಿದ್ರೆ. ಅದು ಡೆವಲಪ್ ಮಾಡೋದು, ಏಳೋದು ಮಲಗೋದು ಎಲ್ಲ ಟೈಮ್ ಟೇಬಲ್ ಇಟ್ಕೊಂಡು ಮಾಡ್ತಿರ್ತೀವಿ. ಸೊ ಇದನ್ನು ನಾವೇನು ನಮ್ಮ ಅಟೆಂಡರ್ಸ್ ನೋಡ್ಕೊಂಡು ಹೋಗಿರ್ತಾರೆ, ಪೇಷಂಟ್ ಕೇರ್ ಮಾಡೋರು, ಅದನ್ನೇ ದಯವಿಟ್ಟು ಫಾಲೋ ಮಾಡು ಅಂತ ಹೇಳ್ತೀವಿ ನಾವು. ಒಂದೊಂದು ಸತಿ ಮೆಡಿಸನ್ ಕೂಡ ಎಸಿ ಅಂತ ಪೇಷಂಟ್ಗಳು ಇರ್ತಾರೆ, ನಾನು ನುಂಗೋದಿಲ್ಲ ಅಂತ. ಅಂಥವ್ರಿಗೆ ಇಂಜೆಕ್ಟೇಬಲ್ಸ್ ಕೂಡ ಬಂದವೆ, ಡಿಪೋ ಇಂಜೆಕ್ಷನ್ಸ್ ಅಂತೀವಿ. 15 ದಿವಸಕ್ಕೆ ಒಂದು ಇಂಜೆಕ್ಷನ್ ಕೊಡೋದು, ಅಥವಾ 1 ತಿಂಗಳಿಗೆ 1 ಇಂಜೆಕ್ಷನ್ ಕೊಡೋವಂಥದ್ದು ಬಂದಿದ್ದಾವೆ ಈಗ ಮಾರ್ಕೆಟಲ್ಲಿ. ಅಂಥವು ಕೊಡ್ತೀವಿ. ಒಂದೊಂದು ಸತಿ ಗುಳಿಗೆನೇ ನುಂಗೋದಿಲ್ಲ ಅಂತ ಹಠ ಮಾಡಿದವ್ರಿಗೆ ನಾವು ಅವರಿಗೆ ಫುಡ್ಡಲ್ಲೋ ನೀರಲ್ಲೋ ಹಾಕಿ ಕೊಡೋಂಥದ್ದು ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್ ಮೆಡಿಸಿನ್ಸ್ ಕೂಡ ಬಂದವೆ. ಹಂಗಂತ ವೈರಿ ಇದ್ದ ಕೊಡೋದು ಮಾಡೋಕ್ಕೋಗಲ್ಲ, ಪೇಷಂಟ್ ಇದ್ದರೆ ಮಾತ್ರ ಕೊಡೋ ಅಂತ ಹೇಳಿರ್ತೀವಿ. ಆಮೇಲೆ ಬರೋ ದಿನಗಳಲ್ಲಿ ಅವ್ರು ಯಾಕೆ ಮೆಡಿಸನ್ ತೊಗೋಬೇಕು, ಅವ್ರಿಗೆ ಏನಕ್ಕೆ ಕಾಯಿಲೆ ಇದೆ, ನಾವು ಕೊಡ್ತಾ ಇರೋದು ಸರಿನಾ, ಕೊಡ್ತಾ ಇರೋದು ತಪ್ಪಾ, ಅಥವಾ ನಿಮ್ಗೆ ರಿಲ್ಯಾಪ್ಸ್ ಆದರೆ, ನಿದ್ದೆಗೆಟ್ಟು ಅಥವಾ ಮೆಡಿಸಿನ್ ಸೈಡ್ ಎಫೆಕ್ಟ್ ಆದರೆ ಇಮಿಡಿಯೇಟ್ಲಿ ನಮ್ಗೆ ಇನ್ಫಾರ್ಮ್ ಅಂತ ಕೂಡ ನಾವು ಹೇಳಿರ್ತೀವಿ. ಹೀಗಾಗಿ ಪೇಷಂಟ್ ಡ್ರಗ್ ಕಂಪ್ಲೈನ್ಸ್ ಕೂಡ ಚೆನ್ನಾಗಿರುತ್ತೆ, ರಿಸಲ್ಟ್ ಚೆನ್ನಾಗಾಗುತ್ತೆ. ಯಾಕಂದರೆ ಮೆಡಿಸನ್ ಒಂದು ಸತಿ ಬಿಟ್ಟರೆ ಮರುಕಳಿಸಿ ಕಾಯಿಲೆ ಬರುವಂಥ ಸಂಭವಗಳು ಬಹಳ ಒಂದು 80% ಜನ ರಿಲ್ಯಾಪ್ಸ್ ಆಗಿಬಿಡ್ತಾರೆ. ಸೊ ಅದು ಆಗಬಾರ್ದು ಅಂದರೆ ರೆಗ್ಯುಲರಾಗಿ ಮೆಡಿಸಿನ್ಸ್ ಕೊಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ 1 ಎಪಿಸೋಡ್ ಬಂದಾಗ 6 ರಿಂದ 9 ತಿಂಗಳು ಕೊಡ್ತೀವಿ. 2 ಎಪಿಸೋಡ್ ಬಂದಾಗ 2 ವರ್ಷ ಕೊಡ್ತೀವಿ. 3 ಎಪಿಸೋಡ್ ಅಥವಾ 3ಕ್ಕಿಂತ ಮೇಲಾದರೆ ಲೈಫ್ ಲಾಂಗ್ ಮೇಂಟೆನೆನ್ಸ್ ಕೊಡ್ತೀವಿ. ಪೂರಾ ಏನು ನಮ್ಮದು ಒಟ್ಟಿನ ಇದು ಗುರಿ ಏನಂದರೆ, ಈ ಶುಡ್ ಬಿ ಬ್ಯಾಕ್ ಇನ್ ಟು ಪಬ್ಲಿಕ್, ಈ ಶುಡ್ ಬಿ ಬ್ಯಾಕ್ ಟು ಹಿಸ್ ಡ್ಯೂಟಿ, ಈ ಶುಡ್ ಬಿ ಬ್ಯಾಕ್ ಟು ಹಿಸ್ ಚೇರ್, ಈ ಶುಡ್ ಬಿ ಬ್ಯಾಕ್ ಟು ಹಿಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋ. ಅಂದರೆ ನಾವು ಕಮ್ಯುನಿಟಿ ಇಂಟಿಗ್ರೇಷನ್ ಅಂತೀವಿ, ಸೋಷಲ್ ಆ್ಯಂಡ್ ಕಮ್ಯುನಿಟಿ ಇಂಟಿಗ್ರೇಷನ್ ಆಗಬೇಕು. ದಟ್ ಈಸ್ ದಿ ಲಾಸ್ಟ್ ಗೋಲ್ ಆಫ್ ಎ ಸೈಕ್ಯಾಟ್ರಿಸ್ಟ್. ಎಸ್, ಓಕೆ ಸರ್. ಕೆಲವೊಂದಿಷ್ಟು ಪೇಷಂಟ್ಗಳಿಗೆ ತೊಗೊಂಬಂದು ಬಿಟ್ಟು ಹೋಗಿರ್ತಾರೆ ಅವರು. ಅಂಥವ್ರೆ ಕುಟುಂಬಸ್ಥರು, ಸಂಬಂಧಿಕರು ಮರಳಿ ಬರ್ತೇನೆ ಅಂತೇಳಿ ಯಾರು ಮರಳಿ ಬರೋದಿಲ್ಲ. ಅಂಥ ಪೇಷಂಟ್ಗಳು ಇದ್ದಾರಾ ಸರ್ ಇಲ್ಲಿ? ಇದು ಅವ್ರ ಪಾಲಿಗೆ ನೀವೇ ತಂದೆ ತಾಯಿ, ನೀವೇ ಭಗವಂತ ಆಗಿಬಿಟ್ಟಿರ್ತೀರಿ. ಅಂಥ ಪೇಷಂಟ್ಗಳನ್ನ ಇದಾವ ಸರ್ ಇಲ್ಲಿ? ಆ ಥರ ಪೇಷಂಟ್ಗಳು ಇದ್ದರು ಒಂದು ಕಾಲದಲ್ಲಿ, ಪ್ರೀ ಇಂಡಿಪೆಂಡೆನ್ಸ್ ಅಥವಾ ಪೋಸ್ಟ್ ಇಂಡಿಪೆಂಡೆನ್ಸ್ ಇದ್ದರು. ಅದರಲ್ಲಿ ಕೆಲವರು ತೀರ್ಕೊಂಡೋದ್ರು, ಕೆಲವರು ಮನೆ ಕಳಿಸಿದ್ದೀವಿ ನಾವು. ಅವರ ಅಡ್ರೆಸ್ ಎಲ್ಲ ಹುಡುಕಿ ಅವರು ಒಮ್ಮೆ ಇದು ಕ್ರಾನಿಕ್ ಪೇಷಂಟ್ ಇದ್ದಿದ್ದು ಚೆನ್ನಾಗಾದ ಮೇಲೆ ಅವ್ರ ತಂದೆ ತಾಯಿ ನೆನಪಾಗ್ತಾರೆ, ಅವ್ರ ಮನೆ ನೆನಪಾಗ್ತಾರೆ, ಊರು ನೆನಪಾಗತ್ತಾರೆ. ಅಂಥ ಟೈಮಲ್ಲಿ ನಾವು ಬಸ್ ಚಾರ್ಜ್ ಕೊಟ್ಟು ಅವ್ರ ಜೊತೆಗೆ ಫೋನ್ ಮಾಡಿ ಲೆಟ್ರ್ ಬರೆದು ಹೋಗಿಬಿಟ್ಟು ಕೂಡ ಬಂದಿದ್ದೀವಿ. ಈ ಥರ ಮಾಡಬೇಡ್ರಿ, ಯಾಕಂದರೆ ನೀವು ಬೇರೆ ಕಾಯಿಲೆಗಳಿಗೆ ಹಿಂಗೆ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಹಾರ್ಟ್ ಇರಲಿ, ಲಂಗ್ಸ್ ಇರಲಿ, ಬ್ರೈನ್ ಇರಲಿ, ಅವಾಗ ಹೆಂಗೆ ನೀವು ಅವ್ರ ಜೊತೆಗಿದ್ದು ಇದು ಮಾಡ್ತೀರೋ ಅದೇ ಥರ ಇದು ಒಂದು ಕಾಯಿಲೆ. ಸೊ ನೀವು ಇದನ್ನು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದು ಹೇಳ್ತೀವಿ. ಅವರಿಗೆ ತೊಂದರೆ ಇದೆ ಅಂತ ಹೇಳ್ತಾರೆ, ಬಟ್ ಅವರಿಗೆ ಇದಕ್ಕೆ ಉಪಶಮನನೂ ಇದೆ ಅಂತ ಹೇಳೋರು ಯಾರೂ ಇರಲಿಲ್ಲ ಇಷ್ಟು ದಿನ. ಈಗಂದರೆ ನಮ್ಮ ಹತ್ರ ಒಂದು 3 ಜನ ಇದ್ದಾರೆ ಕ್ರಾನಿಕ್ಕು. ಅವ್ರಿಗೇನು ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಯಾವ ಊರು, ಬಟ್ ಚೆನ್ನಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಗಾರ್ಡನಿಂಗ್ ಮಾಡ್ಕೊಂಡು ಇಲ್ಲೇ ಆಟ ಆಡ್ಕೊಂಡಿದ್ದಾರೆ. ಅದು ಬರ್ನ್ಟ್ ಔಟ್ ಕೇಸ್ ಅಂತೀವಿ. ಅದಕ್ಕೆ ಏನೇ ಗುಳಿಗೆ ಕೊಟ್ಟರು, ಔಷಧಿ ಕೊಟ್ಟರು ಅದು ನಿವಾರಣೆ ಆಗಲ್ಲ ಕೆಲವು ಟೈಮ್. ಅಂದರೆ 100% ರಿಸಲ್ಟ್ ಯಾವುದ್ರಲ್ಲೂ ಇಲ್ಲ. ಸಮ್ಟೈಮ್ಸ್ ವಿ ಎಕ್ಸ್ಪೆಕ್ಟ್ 99% ರಿಸಲ್ಟ್. ಎಸ್, ಓಕೆ ಸರ್. ನಾನು ಸಮಯದ ವಿಚಾರ ಮಾಡಿದ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಅರುಣ್ ಕುಮಾರ್ ಚವಾಣ್ ಅವರು ಈ ಆಸ್ಪತ್ರೆಗೆ ನಿರ್ದೇಶಕರಾಗಿ ಜಾಯಿನ್ ಆದಾಗಿಂದ ಇಲ್ಲಿಯವರೆಗೆ ಯಾವ್ಯಾವ ರೀತಿ ಪೇಷಂಟ್ಗಳನ್ನು ನೋಡಿರಿ, ಆಮೇಲೆ ಮತ್ತು ನಿಮ್ಮ ಕೌನ್ಸ್ಲಿಂಗ್ಗಳಲ್ಲಿ ಪೇಷಂಟ್ಗಳ ಬಗ್ಗೆ ಆಗಿರತಕ್ಕಂಥ ಚರ್ಚೆಗಳನ್ನು, ಅವರ ಆಹಾರ ಫುಡ್ಡಿನ ವ್ಯವಸ್ಥೆಗಳ ಬಗ್ಗೆ, ಮತ್ತು ಇಲ್ಲಿ ಹೊಸದಾಗಿ ಬರುವಂಥ ಸ್ಟೂಡೆಂಟ್ಗಳಿಗೆ ತಾವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಿ, ಆ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಮಾಹಿತಿ ಸಂಗ್ರಹಣೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳನ್ನು ಮಾಹಿತಿ ಕೊರತೆ ಇರುತ್ತೆ. ಇದನ್ನೇ ಎಂಡ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕಿಂತ ಮೇಲಷ್ಟಿಗೆ ಇನ್ನೂ ಸ್ವಲ್ಪ ಇದರಲ್ಲಿ ಯಾವುದೇ ರೀತಿ ಎಂಡ್ ಇಲ್ಲ. ಹಾಗೆ ನಾವು ಎಲ್ಲಿವರೆಗೆ ಕಲಿತಾ ಹೋಗ್ತಾ ಇರ್ತೀವಿ ಅಷ್ಟು PhD ವರೆಗೆ ಸೆಕೆಂಡ್ ಲೈನ್, ಫಸ್ಟ್ ಲೈನ್, ಥರ್ಡ್ ಲೈನ್ವರೆಗೂ ನಾವು ರೀಚ್ ಆಗ್ಬೋದು. ಆದರೆ ಅಂಥವ್ರಿಗೆ ಯಾವ ರೀತಿ ನೋಡ್ತಾ ಬಂದ್ರಿ ಸರ್ ನೀವು? ಓಕೆ, ನಾವು ಫಸ್ಟಿಗೆ ಪೇಷಂಟ್ ಬಂದಾಗೆ ವೆಲ್ಕಮ್ ಮಾಡ್ತೀವಿ. ನಾವು ಅವ್ರನ್ನ ಅಸಹ್ಯ ಪಡೋದಾಗಲಿ ಅಥವಾ ಅವ್ರ ಕಾಯಿಲೆಗೆ ಕನಿಕರ ಪಡೋದಾಗಲಿ
ಅಥವಾ ಅವರ ಕಾಯಿಲೆ ಮೇಲೆ ನಗೋದಾಗಲಿ ಇಂಥವೆಲ್ಲ ಮಾಡಲ್ಲ. ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ಪೇಷಂಟ್. ದುರಾದೃಷ್ಟವಶಾತ್ ಏನೋ ಕಾಯಿಲೆ ಅಂದ್ಕೊಂಡು ಬಂದಿರ್ತಾರೆ. ಇವತ್ತು ನನಗೂ ಆಗ್ಬೋದು, ನಿಮಗೂ ಆಗ್ಬೋದು. ಬಿಕಾಸ್ ವಿ ಆರ್ ನಾಟ್ ಇಮ್ಯೂನ್ ಟು ಸೈಕ್ಯಾಟ್ರಿಕ್ ಇಲ್ನೆಸ್. ಏನೋ ಒಂದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಹುಟ್ಟಿದಾಗೆ ಮುಂದೆ ಸೈಕ್ಯಾಟ್ರಿ ಇಲ್ನೆಸ್ ಬರಲ್ಲ, ಅಥವಾ ಒಂದು ವ್ಯಾಕ್ಸಿನ್ ಕೊಟ್ಟರೆ ಮುಂದೆ ಡಯಾಬಿಟೀಸೇ ಬರಲ್ಲ. ಆ ಥರದ್ದು ಇನ್ನೂ ಭಗವಂತ ಕಂಡು ಹಿಡ್ದಿಲ್ಲ, ಸೈಂಟಿಸ್ಟ್ಗೂ ಆಗಿಲ್ಲ. ಭಗವಂತ ಎಲ್ಲೋ ಒಂದು ಕಡೆ ಒಂದು ಕಮ್ಮಿ ಇಟ್ಟಿದ್ದಾನೆ. ನಾವು ಎಷ್ಟೇ ಕಲ್ತ್ರೂ ಅದು 100% ನಾವು ರೀಚ್ ಆಗೋಕ್ಕಾಗ್ತಾಯಿಲ್ಲ. ಸೊ ಅಲ್ಲಿ ಅವ್ರಿಗೆ ಡೀಟೇಲ್ದೆಲ್ಲ ಎಕ್ಸಾಮಿನೇಷನ್ ಆದಮೇಲೆ ಅವ್ರಿಗೆ ಕಂಫರ್ಟಬಲ್ ಇದ್ದಾರಾ ಅಂತ ಕೇಳೋದು, ಅವ್ರಿಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದು, ನಿಮ್ಗೆ ಇನ್ನೂ ವಿಷಯಗಳು ಇದು ಹೇಳ್ತೀರಾ ಅಂತ ಹೇಳೋದು. ಇಲ್ಲ ಅಂದರೆ ಇವತ್ತು ನಿಮ್ಮ ಮೂಡಿಲ್ಲ ಅಂದರೆ ಬಿಟ್ಬಿಡಿ, ನಾಳೆ ಹೇಳು ಅನ್ನೋದು. ಈ ಥರ ಅವರಿಗೆ ನಮ್ಮ ಕಾನ್ಫಿಡೆನ್ಸು, ಮೋಟಿವೇಶನ್ನು ಅವರಿಗೆ ಕೊಡ್ತೀವಿ. ಅವ್ರ ಕಾನ್ಫಿಡೆನ್ಸು ಮತ್ತು ಮೋಟಿವೇಶನ್ ನಮ್ಮ ಮೇಲೆ ಬಂತು ಅಂದರೆ, ಥೆರಪಿಸ್ಟ್ ಮೇಲೆ, ಅವರು ಎಲ್ಲನೂ ಬಿಚ್ಚಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವು ಟೈಮು ಸೀಕ್ರೆಟಿವ್ ಆಗಿ ಏನೋ ಮಾತಾಡೋದಿರುತ್ತೆ. ಆವಾಗ ಸರ್ ನಾನು ಒಬ್ಬನೇ ಮಾತಾಡಬೇಕು ಅಂತಾರೆ. ಮಾತಾಡಿ, ಪರವಾಗಿಲ್ಲ, ಅದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತೀವಿ. ಹಾಗೆ ಅವರ ಪರ್ಮಿಷನ್ ಅವರ ಬಂದ ಸಂಬಂಧಿಕರಿಗೂ ಕೇಳ್ತೀವಿ. ಅವರೊಬ್ಬರೇ ಏನೋ ಮಾತಾಡೋದಿದೆ, ಕೆಲವೊಂದು ವಿಷಯ ನಿಮ್ಗೆ ಹೇಳ್ಬೋದು, ಹೇಳದೇ ಇರ್ಬೋದು, ಬಟ್ ಅನುಕೂಲ ಅಂತೂ ಮಾಡಿಕೊಡ್ತೀವಿ. ಪೇಷಂಟ್ಗೂ ಅನುಕೂಲ ಆಗಬೇಕು, ನಿಮಗೂ ತೊಂದರೆ ಆಗಿರಬಾರ್ದು. ಆ ಥರ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಅದಾದ ಮೇಲೆ ಮೆಡಿಸಿನ್ಸ್ ಕೊಟ್ಟ ಮೇಲೆ, ಈಗ ಚೆನ್ನಾಗಿ ಅನ್ನಿಸ್ತಾ ಇದೆಯಾ, ನಿನ್ನ ನಿದ್ದೆ ಸರಿ ಇದೆಯಾ, ಊಟ ಸರಿಯಾಗಿದೆಯಾ, ಅಥವಾ ನಿನಗಿಲ್ಲಿ ವಾತಾವರಣ ಹಿಡಿಸಿದೆಯಾ, ಸ್ವಲ್ಪ ಅಡ್ಡಾಡಿ ಬರ್ತೀಯಾ, ಗ್ರೀನ್ರಿ ಎಲ್ಲ ನೋಡ್ತೀಯಾ, ಈ ಥರ ಎಲ್ಲ ಕೇಳ್ತೀವಿ. ಸೊ ಅವರು ಕೆಲವು ಟೈಮ್ ವಾಕಿಂಗೂ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ನಮ್ಮಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ, ನರ್ಸಿಂಗು, ಸೈಕ್ಯಾಟ್ರಿಕ್, ಸೋಷಿಯಲ್ ಇದು. ಹಿಂಗಾಗಿ ಅವ್ರು ನಮ್ಮ ಜೊತೆಗೆ ಫೆಮಿಲರೈಸ್ ಆಗೋದು, ನಮ್ಮ ಜೊತೆಗೆ ಪೇಷಂಟ್ ಇಲ್ಲದೇ ರೀತಿ ಥರ ವರ್ತನೆ ಮಾಡೋದು, ನಮಗೆ ಆ್ಯಸ್ ಎ ಫ್ರೆಂಡ್ಲಿಯಾಗಿ ಇದ್ದಂಗೆ ಮಾಡೋದು, ಇದೆಲ್ಲ ಕಂಫರ್ಟ್ ಝೋನ್ ಕೊಟ್ಟ ಮೇಲೆ ಡೆಫಿನೆಟ್ಲಿ ಅವರು ನಮ್ಮ ಮಾತು, ನಮ್ಮ ಕೌನ್ಸಿಲಿಂಗು, ನಮ್ಮ ಗುಳಿಗೆ ಮೇಲೆ ನಂಬಿಕೆ ಜಾಸ್ತಿ ಉಂಟಾಗುತ್ತೆ. ಇದಾದ ಮೇಲೆ ಅವರಿಗೆ ಸೈಕೋ ಎಜುಕೇಷನ್ನು ಕೊಡ್ತೀವಿ. ಸೈಕೋ ಎಜುಕೇಷನ್ ಅಂದರೆ ಅವೇರ್ನೆಸ್ ಅಬೌಟ್ ಹಿಸ್ ಇಲ್ನೆಸ್, ವಾಟ್ ಈಸ್ ದ ಫಸ್ಟ್ ಸೈನ್ ಆಫ್ ರಿಲ್ಯಾಪ್ಸ್, ಆ್ಯಂಡ್ ವೆನ್ ಹಿ ಹ್ಯಾಸ್ ಟು ಅಪ್ರೋಚ್ ಡಾಕ್ಟರ್. ಆಮೇಲೆ ಯಾವಾಗಲೂ ಚಿಗುರಿದ್ದಾಗೇ ಚೂಟು ಬಿಡಬೇಕಂತ. ಹೀಗಾಗಿ ಫಸ್ಟ್ ಸಿಮ್ಟಮ್ಗೆ ಬಂದುಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ಒಮ್ಮೆ ಕಾಯಿಲೆ ಮರ ಆಯಿತು ಅಂದರೆ, ಹೆಮ್ಮರ ಆಯಿತು ಅಂದರೆ ಅದನ್ನು ಕಡಿಯೋದು ಸ್ವಲ್ಪ ಕಷ್ಟ, ಅಥವಾ ಅದನ್ನು ತಿದ್ದೋದು, ಬ್ರ್ಯಾಂಚ್ ಉದ್ದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಇಷ್ಟೆಲ್ಲ ನಾವು ಅವೇರ್ನೆಸ್ ಮಾಡಿದ್ಮೇಲೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಶಕ್ತಿನೂ ಜಾಸ್ತಿ ಆಗುತ್ತೆ. ಮತ್ತು ನಾವು ಹೇಳಿದ ಮಾತು ಕೇಳ್ತಾರೆ. ಒನ್ಸ್ ನಮ್ಮ ಹೇಳಿದ ಮಾತು ಕೇಳಿದ್ರೆ ಅವ್ರಿಗೆ ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ, ರಿಕವರಿನೂ ಇರುತ್ತೆ. ಸರಿ ಸರ್, ಈ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಹೊಸದಾಗಿ ಬರೋರು, ನಾನು ಬಂದಾಗ 6 PG ಸ್ಟೂಡೆಂಟ್ ಇತ್ತು ವರ್ಷಕ್ಕೆ. ನಾ ಬಂದ ಮೇಲೆ 10 PG ಸ್ಟೂಡೆಂಟ್ ಮಾಡಿದೆ. PG MD ಸೈಕ್ಯಾಟ್ರಿ ಅಂದರೆ MBBS ಆದಮೇಲೆ ಓದುವಂಥದ್ದು ಸ್ಪೆಷಾಲಿಟಿ ಅಂತೀವಿ. ಸೊ 6 ಇದ್ದಿದ್ದು 10 ಮಾಡಿದೆ. ಈಗ 2ನೇ ಬ್ಯಾಚ್ ಶುರುವಾಗಿದೆ. ನಾನು 2ನೇ ವರ್ಷ. ಸೊ 10 ಬ್ಯಾಚ್, ಫಸ್ಟು 10 ಸ್ಟೂಡೆಂಟ್ಸ್ ಫಸ್ಟು, ಸೆಕೆಂಡು ಅದು. ಇವ್ರು ಬಂದಿದ್ದ ತಕ್ಷಣ ನಾನು ಏನು ಮಾಡ್ತೀನಿ, ಅವರಿಗೆ ಗೈಡ್ ಅಂತ ಒಬ್ಬರು ಕೊಡ್ತೀನಿ, ಅಥವಾ ಮೆಂಟರ್ ಅಂತ ಕೊಡ್ತೀನಿ. ಮೆಂಟರ್ ಆ್ಯಂಡ್ ಮೆಂಟಿ ಅಂತೀವಿ. ಮೆಂಟರ್ ಬಂದು ಸ್ಟಾಫು, ಮೆಂಟಿ ಬಂದು ಸ್ಟೂಡೆಂಟು. ಸೊ ಏನೇ ಕಷ್ಟ ಬಂದರೂ ಅವರು ಮೆಂಟರ್ ಹತ್ರ ಹೇಳ್ಕೊಬೇಕು. ಅವ್ರದ್ದೊಂದು ಫೈಲ್ ತೆಗಿತೀವಿ. ತೆಗೆದ್ಮೇಲೆ ಅವ್ರು ಹೇಳ್ಕೊತಾರೆ, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಹೇಳ್ಕೊತಾರೆ, ಅಥವಾ ಓದೋ ಪ್ರಾಬ್ಲಮ್ ಹೇಳ್ಕೊಡ್ತಾರೆ, ಅಥವಾ ಹಣಕಾಸಿನ ಪ್ರಾಬ್ಲಮ್ ಹೇಳ್ಕೊಡ್ತಾರೆ, ಅಥವಾ ಯಾರ ಜೊತೆಗೆ ಬೆರೆಯೋದು, ಸೋಷಿಯಲ್ ರಿಲೇಷನ್ಶಿಪ್ ಬಗ್ಗೆನೂ ಹೇಳ್ಕೊತಾರೆ. ಅಕಸ್ಮಾತ್ ಮಾನಸಿಕ ಕಾಯಿಲೆ ಇದ್ದರೂ ಅದು ಹೇಳ್ಕೊತಾರೆ, ಅಥವಾ ಅಕಸ್ಮಾತ್ ಯಾವುದಾದ್ರೂ ಮಾತ್ರೆ ತೊಗೊತಿದ್ರು ಹೇಳ್ತಾರೆ, ಥೈರಾಯ್ಡ್ಗಾಗಲಿ, BP-ಗಾಗಲಿ. ಸೊ ಫಿಸಿಕಲಿ, ಮೆಂಟಲಿ ಅವರಿಗೆ ಫಿಟ್ ಇದ್ದಾರಂತ ಒಂದು ಅಸೆಸ್ಮೆಂಟ್ ಮಾಡಿ, ಒಂದು ಗೈಡ್ ಕೊಟ್ಟು, ಒಂದು ಮೆಂಟರ್ ಕೊಟ್ಟು ಅವ್ರಿಗೆ ಇದು ಮಾಡಿದ್ವಿ. ಮೆಂಟರು ಮೆಂಟಿಯಲ್ಲಿ ಏನಾದರೂ ಜಗಳ ಆಯಿತು, ಅದು ಅವ್ರ ಜೊತೆ ತಾರತಮ್ಯ ಬಂತು ಅಂದರೆ ಅವರು ನನಗೆ ಅಪ್ರೋಚ್ ಆಗ್ತಾರೆ. ಆವಾಗ ನಾನು ಅದನ್ನು ತುಂಬ ಕೂಲಂಕುಷವಾಗಿ ಪರೀಕ್ಷಿಸಿ ಅವರಿಗೆ ಸರಿಯಾದ ಸೊಲ್ಯೂಷನ್ನು ಕೊಡಿಸ್ತೀನಿ. ಸೊ ಹೀಗಾಗಿ ಅವರಿಗೆ ಕಂಫರ್ಟ್ ಝೋನಲ್ಲಿ ಇಡ್ತೀವಿ. ಆಮೇಲೆ ಬಂದ ತಕ್ಷಣವೇ ಅವ್ರಿಗೆ ಓದೋದು ಮಾಡೋದು ಅವೆಲ್ಲ ಹೇಳಲ್ಲ. ಫಸ್ಟು ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 1 ತಿಂಗಳ ತನಕ ಬರೀ ಅಬ್ಸರ್ವರ್ಶಿಪ್ ಮಾಡು ಅಂತ ಹೇಳ್ತೀನಿ. ಅಂದರೆ ಅವ್ರಿಗೆ ಒಂದು ಹ್ಯಾಂಗೆ ಸಿಕ್ಕಬೇಕು, ಹಿಂಗೆ ಪೇಷಂಟು, ಹಿಂಗೆ ಡಿಪಾರ್ಟ್ಮೆಂಟು, ಹಿಂಗೆ ವಾರ್ಡು, ಹಿಂಗೆ ಹಾಸ್ಟೆಲ್ಲ, ಹಿಂಗೆ ಊಟನ, ಇವೆಲ್ಲ ಅಡ್ಜಸ್ಟ್ ಆದಮೇಲೆ ಸ್ಲೋಲಿ ಒಂದೊಂದೇ ಕೇಸ್ ಕೊಟ್ಕೊಂಡು ಅವರಿಗೆ 3 ವರ್ಷದೊಳಗೆ ನಮಗಿಂತ ಎಕ್ಸ್ಪರ್ಟ್ ಆಗೋಷ್ಟು ನಾಲೆಜು. ಆಮೇಲೆ ಟೀಚಿಂಗು ಕೂಡ ವಾರಕ್ಕೆ 4-5 ಕ್ಲಾಸಸ್ ಇರ್ತವೆ. ಸೆಮಿನಾರ್ ಅಂತಿರ್ತದೆ, ಪೆಡಗಾಗ್ ಅಂತಿರ್ತದೆ, ಆಮೇಲೆ ಜರ್ನಲ್ ಕ್ಲಬ್ ಅಂತಿರ್ತದೆ, ಕೇಸ್ ಕಾನ್ಫರೆನ್ಸ್ ಅಂತಿರ್ತದೆ, ಆಮೇಲೆ ಇದು ರೌಂಡ್ಸ್ ಅಂತಿರ್ತದೆ. ಸೊ ಕಲಿಯೋದಕ್ಕೆ ಭಾಳ ಅವಕಾಶ ಇದೆ. ಯಾಕಂದರೆ ಪೇಷಂಟ್ ಲೋಡ್ ಚೆನ್ನಾಗಿದೆ ಇಲ್ಲಿ ಕಲ್ತು ಹೋದವರು ಮತ್ತು ಮರಳಿ ಪುಸ್ತಕ ತೆಗಿಬೇಕಾಗೇ ಇಲ್ಲ, ಪ್ರಾಕ್ಟಿಕಲ್ಲೇ ಕಲ್ತು ಹೋಗ್ಬಿಡ್ತಾರೆ. ಹೀಗಾಗಿ ಯಾವಾಗ ನಮ್ಮ ಹತ್ರ ಸಾಕಷ್ಟು ಇದು ಪೇಷಂಟ್ಸ್ ಇದೆ, ಎಕ್ಸ್ಪೋಜರು,
ಹಿಂಗಾಗಿ ಅವ್ರಿಗೆ ಕಲಿಯೋದಕ್ಕೆ ಅನುಕೂಲ. ಇವನ್ ನಮ್ಮ ಮಕ್ಕಳು ಕೂಡ ಇಲ್ಲಿ ಬಂದ್ರೂ ನಾಳೆ ದಿವಸ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೆ ಅಂದ್ಕೊಂಡಿದ್ದೀನಿ. ಸರಿ ಸರ್, ನನ್ನ ಕೊನೆ ಪ್ರಶ್ನೆ ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತದಲ್ಲಿದ್ದೇನೆ. ಅರುಣ್ ಕುಮಾರ್ ಚವ್ಹಾಣ್ ಅವರು ಈ ಆಸ್ಪತ್ರೆಗೆ ನಿರ್ದೇಶಕರಾಗಿ ಬಂದಾಗಿಂದ ಎಲ್ಲ ಪೇಷಂಟರನ್ನು ತಮ್ಮವರೇ ಅಂಥೇಳಿ ತಮ್ಮ ಭಾವನೆಯಿಂದ ಯಾವುದೇ ರೀತಿಯಾಗಿ ಇನ್ನೂವರೆಗೆ ನಾವು ಅಂದರೆ ನಾವು ಯಾರ ಹತ್ರ ಕೇಳಿದ್ವಿ ಅಂತ ಹೇಳಿದ್ರೆ, ಪೇಷಂಟ್ ಜೊತೆ ಯಾರು ಸಂಬಂಧಿಕರು ಬಂದಿರ್ತಾರೆ ಅವರನ್ನು ಕೇಳಿದ್ದೀವಿ, ಕೆಲವೊಂದಿಷ್ಟು ವ್ಯಕ್ತಿಯವ್ರನ್ನ ನಾವು ಇಲ್ಲಿ ಗ್ರೌಂಡ್ ವರ್ಕ್ನಲ್ಲಿ ಕೇಳಿದ್ದೀವಿ. ಅರುಣ್ ಕುಮಾರ್ ಅವರು ಯಾವತ್ತೂ ಅವ್ರ ಮುಖದಲ್ಲಿ ಸಿಟ್ಟು ನೋಡಿಲ್ಲ, ನಗುಮುಖ ಓಕೆ ಮತ್ತು ಕೂಲಾಗಿ ಎಷ್ಟು ತಾಳ್ಮೆ ಸರ್ದಾರನ ಅಂದ್ಬಿಡ್ಬೋದು ಅವ್ರಿಗೆ ನಾವು, ಮತ್ತು ಹಸಮುಖದ ಸರ್ದಾರ ಅನ್ಬೋದು, ಮತ್ತು ನಗಮುಖ ಒಡೆಯ ಅಂತ ಅನ್ಬೋದು, ಮತ್ತು ತಿಳುವಳಿಕೆ ತಿಳಿಸುವಂಥ ಬುದ್ಧಿಶಾಲಿ ಶಕ್ತಿ ಇದ್ದಿರ್ತಕ್ಕಂಥ ಡಾಕ್ಟರ್ ಅಂತ ಹೇಳಂಗಿಲ್ಲ, ಅವರಿಗೆ ಭಗವಂತ ಅಂತ ಅನ್ಬೋದು ನಾವು ಅಂತಾರೆ. ಹೀಗೆ ಸಾಧ್ಯ ಸರ್ ಇದು? ಇಷ್ಟು ಕೂಲಾಗಿ ಇಷ್ಟು ಹ್ಯಾಪಿಯಾಗಿ ನನಗೂ ಒಂದೊಂದು ಟೈಮ್ನಲ್ಲಿ ಸಿಟ್ಟು ಬರುತ್ತೆ, ಈಗೂ ಓರ್ ಆಗುತ್ತೆ, ಹೀಗೆ ಸಾಧ್ಯ ಸರ್ ಇದು? ಸಿಟ್ಟು ಎಮೋಷ್ನಲ್ ಕಂಟ್ರೋಲ್ ಮಾಡೋವಂಥ ಒಂದು ಕೆಪಾಸಿಟಿ ನಮ್ಮಲ್ಲಿ ಬೆಳ್ಕೋಬೇಕು. ಅದನ್ನು ಮಾಡಬೇಕಂದ್ರೆ ನಮ್ಮ ಪಠ್ಯಕ್ರಮ ಸರಿ ಇರಬೇಕು, ಆ್ಯಕ್ಟಿವಿಟಿ ಶೆಡ್ಯೂಲ್ ಸರಿ ಇರಬೇಕು, ಸರಿಯಾದ ಸಮಯ ಏಳಬೇಕು, ಸರಿಯಾದ ಸಮಯ ಊಟ ಮಾಡಬೇಕು, ಸರಿಯಾದ ಸಮಯ ಮಲಗಬೇಕು, ಸರಿಯಾದ ಸಮಯ ಓದಬೇಕು, ಸರಿಯಾದ ಪ್ರಿಪರೇಷನ್ ಮಾಡ್ಕೊಂಬರ್ಬೇಕು, ಆರ್ಗನೈಸ್ಡ್ ಇರಬೇಕು ಅಂತ ಹೇಳ್ತೀನಿ. ಇದೆಲ್ಲ ಗುಣಗಳು ನನ್ನ ಹತ್ರ ಇದೆ. ಎಕ್ಸಸೈಸು ಮಾಡಬೇಕು, ಫಿಸಿಕಲ್ ಆ್ಯಂಡ್ ಮೆಂಟಲ್. ಫಿಸಿಕಲ್ ಬಂದು ನೀವು ರನ್ನಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಇದು ಮಾಡಿ. ಮೆಂಟಲ್ ಬಂದು ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಶ್ಲೋಕ ಹೇಳಿ, ದೇವ್ರ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. ಈ ಥರ ಎಲ್ಲ ನಂದು ಒಂದು ಹುಟ್ಟು ಗುಣದಿಂದನೇ ಮಾಡಿಕೊಂಡೇ ನಾನು ಮನೆಯಿಂದ ಹೊರಗೆ ಬರೋದು. ಆಮೇಲೆ ಯಾಕೆ ಸಿಟ್ಟು ಬರೋದಿಲ್ಲ ಅಂದರೆ ಒಂದು ಎಮೋಷ್ನಲ್ ಕಂಟ್ರೋಲ್ ಅಂತೂ ಇದೆ ನನಗೆ. ಸಿಟ್ಟು ಮಾಡಿದ್ರೆ ನಾನು ಮತ್ತು ಪೇಷಂಟ್ಗೆ ಏನು ವ್ಯತ್ಯಾಸ? ಅವರು ಸಿಟ್ಟು ಮಾಡ್ತಾರೆ, ನಾನು ಸಿಟ್ಟು ಮಾಡ್ತೀನಿ. ಮತ್ತು ಯಾರು ಪೇಷಂಟ್ ಇವರಿಬ್ಬರಲ್ಲಿ? ಸೊ ಪೇಷಂಟ್ಗೆ ಸಿಟ್ಟು ಮಾಡಿದ್ರೆ ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರೋದೇ ಇಲ್ಲ ಅವರು. ಸೊ ಅವರು ನಾನು ಇವ್ರ ಹತ್ರ ಏನೋ ಒಳ್ಳೇದು ಕೇಳಕ್ಕೆ ಬಂದೆ, ಇವರು ನನಗೆ ಸಿಡಿ ಮಾಡಿ ಕಳಿಸ್ಬಿಟ್ರಲ್ಲ ಅನ್ನೋದೊಂದು ಭಾವನೆ ಬರುತ್ತೆ. ಆಮೇಲೆ ಸೈಕ್ಯಾಟ್ರಿಸ್ಟ್ಗಳು ಯೂಶ್ವಲಿ ಸಿಟ್ಟು ಮಾಡೋದು ಕಡಿಮೆ, ಯಾಕಂದರೆ ಅವ್ರು ಕಲ್ತಿರ್ತಾರೆ ಇದನ್ನು ಏನು ಈ ಸಬ್ಜೆಕ್ಟ್ನ. ಸೊ ಹೀಗಾಗಿ ಎಲ್ಲ ಪೇಷಂಟ್ ನೋಡಿ ನಾವು ಹೇಗೆ ವರ್ತನೆ ಮಾಡಬೇಕು, ಯಾವ ಪೇಷಂಟ್ ಜೊತೆಗೆ ಹೆಂಗಿರಬೇಕು, ಫ್ರೆಂಡ್ಲಿ ಇರಬೇಕಾ, ಅವರಿಗೆ ಕಡಿವಾಣ ಹಾಕಬೇಕಾ, ಅವ್ರಿಗೆ ಆ್ಯಕ್ಟಿವಿಟಿ ಶೆಡ್ಯೂಲ್ ಕೊಡಬೇಕಾ, ಅವ್ರಿಗೆ ಹೋಮ್ವರ್ಕ್ ಕೊಡಬೇಕಾ, ಕ್ಲಾಸ್ ವರ್ಕ್ ಅಸೈನ್ಮೆಂಟ್ಸ್ ಕೊಡಬೇಕಾ, ಈ ಥರ ಮಾಡಿ ನಮ್ಮ ಲೈನಿಗೆ ತೊಗೊಂಬರಲಿಕ್ಕೆ ಸಿಟ್ಟಿನಿಂದ ಮಾಡೋದು ಕಷ್ಟ. ಸ್ವಲ್ಪ ಕೂಲ್ ಮೈಂಡು, ರಿಲ್ಯಾಕ್ಸ್ ಮೈಂಡಲ್ಲಿ ಮಾಡೋದು ಬೇಕಾದಷ್ಟು ಮಾಡ್ಬೋದು. ಮತ್ತು ಕೂಲ್ ಮೈಂಡು, ರಿಲ್ಯಾಕ್ಸ್ ಮೈಂಡ್ ಇದ್ದರೆ ಬ್ರೈನಲ್ಲಿ ನಮ್ಮ ನ್ಯೂರೋಕೆಮಿಕಲ್ಸ್ ಕೂಡ ಚೆನ್ನಾಗಿರ್ತದೆ. ಹೀಗಾಗಿ ನಮ್ಮಲ್ಲಿ ಬ್ರೈನಲ್ಲಿ ಆಲ್ಫಾ ವೇವ್ಸ್ ಕೂಡ ಜಾಸ್ತಿ ಆಗುತ್ತೆ. ಆಲ್ಫಾ ವೇವ್ಸ್ ಜಾಸ್ತಿ ಆದರೆ ತುಂಬ ಪ್ಲ್ಯಾನಿಂಗ್ ಮಾಡ್ಬೋದು, ತುಂಬ ವರ್ಕಪ್ ಮಾಡ್ಬೋದು, ತುಂಬ ಎನರ್ಜಿ ಸಿಗುತ್ತೆ, ಸುಸ್ತಾಗಲ್ಲ, ಫೆಟೀಗ್ ಆಗಲ್ಲ, ವೀಕ್ನೆಸ್ ಆಗಲ್ಲ. ಸೊ ಇವೆಲ್ಲ ಕಂಡ್ಕೊಂಡ್ಮೇಲೆ ನಾನು ಒಂದು ಸ್ತಬ್ಧ ಒಂದು ಎಮೋಷನಿಗೆ ಬಂದಿದ್ದೀನಿ. ಎಸ್, ಓಕೆ, ಥ್ಯಾಂಕ್ ಯು ಸರ್. ನನ್ನ ಕೊನೆಯದಾಗಿ ಈ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಾಗಿರಲಿ, ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಾಗಿರಲಿ, ಮತ್ತು ಈ ಭಾಗದ ಬರುವಂಥ ಶಾಸಕರುಗಳಾಗಿರಲಿ, ಎಷ್ಟು ದಿವಸಕ್ಕೊಮ್ಮೆ ಈ ಆಸ್ಪತ್ರೆಗೆ ಭೇಟಿ ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂಥ ಮತ್ತು ನೀವು ಇಟ್ಟಿರ್ತಕ್ಕಂಥ ಮನವಿಗಳನ್ನಾಗಿರಲಿ, ಹೆಚ್ಚುವರಿ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಆಗಿರಲಿ, ಮತ್ತು ಹೆಚ್ಚುವರಿ ಬೆಡ್ ವಿಷಯದಲ್ಲಿ ಆಗಿರಲಿ, ಮತ್ತು ಇಲ್ಲಿ ಬರುವಂಥ ರೋಗಿಗಳಿಗೆ ಮತ್ತು ರೋಗಿ ಪರವಾಗಿ ಬಂದಿರತಕ್ಕಂಥ ಸಂಬಂಧಿಕರಿಗೆ ಇರೋಲಿಕ್ಕೆ ವ್ಯವಸ್ಥೆಗಳನ್ನಾಗಿರಲಿ, ಯಾವ ರೀತಿಯಾಗಿ ಡಿಮ್ಯಾಂಡ್ಗಳನ್ನು, ಯಾವುದಾದ್ರೂ ಮನವಿಗಳನ್ನು ಇಟ್ಟಿದ್ದಾರೆ ಸರ್? ಜಿಲ್ಲಾ ಉಸ್ತುವಾರಿಯವರು ಭೇಟಿ ಮಾಡಿದ್ದಾರೆ ಆಸ್ಪತ್ರೆಗೆ ಏನಾದರೂ? ಜಿಲ್ಲಾ ಉಸ್ತುವಾರಿಯವರು ಭೇಟಿ ಮಾಡಿದ್ದಾರೆ, ಸಾಕಷ್ಟು ಟೈಮು ರೈಟ್ಸಲ್ಲಿ ಮಾಡಿದ್ದಾರೆ, ಹೆಡ್ ಇಂಜುರೀಸಲ್ಲಿ ಮಾಡಿದ್ದಾರೆ, ಆಕ್ಸಿಡೆಂಟ್ಸಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮದೇ ಹಾಸ್ಪಿಟ್ಲಿಗೆ ವಿಸಿಟ್ಸು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ನನಗೆ ಶಬಾಷ್ ಹೇಳಿದ್ದಾರೆ. ನೀವೇನೇ ಕೆಲಸ ಮಾಡಿದ್ರು ನಾವು ಅದಕ್ಕೆ ಸಹಿ ಹಾಕಕ್ಕೆ ರೆಡಿ ಇದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗ್ರಿ, ಇಷ್ಟು ದಿನ ಆಗದೇ ಇರೋ ಕೆಲಸಗಳೆಲ್ಲ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಆಮೇಲೆ ನೀವು MP ಗಳಾಗಲಿ MLAಗಳಾಗಲಿ ಅಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ಪ್ರಸ್ತಾವನೆಗಳು ತೊಗೊಂಡೋಗಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಮೇಲೆ ಡಿಅಡಿಕ್ಷನ್ ಸೆಂಟ್ರಿಗೆ ಬಿಲ್ಡಿಂಗ್ ಬೇಕಂತ ಕೇಳ್ಕೊಂಡಿದ್ದೀವಿ. ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ, ಯಾಕಂದರೆ PGs ಜಾಸ್ತಿ ಆಯ್ತು, ಅದನ್ನು ಕೇಳ್ಕೊಂಡಿದ್ದೀವಿ. ಆಮೇಲೆ ಚೈಲ್ಡ್ ಸೈಕ್ಯಾಟ್ರಿ ಬಗ್ಗೆ ಅದ್ರದ್ದು ಬಗ್ಗೆನೂ ಕೇಳ್ಕೊಂಡಿದ್ದೀವಿ. ನೀವೆಲ್ಲ ಇವನ್ DC ಮೇಡಮ್ ಇದ್ರಲ್ಲ, ಹಳೆ DC ಮೇಡಮ್ ಇದ್ರಲ್ಲ, ದಿವ್ಯಪ್ರಭು ಮೇಡಮ್, ಅವರು ಕೂಡ ಒಂದು ಟೀಮ್ ಉಸ್ತುವಾರಿ ಮಿನಿಸ್ಟರ್ ಜೊತೆಗೆ ಹೋಗಿ CM ಜೊತೆ ಕೂಡ ಹೋಗಿ ಡಿಸ್ಕಸ್ ಮಾಡಿದ್ದಾರೆ. ನೋಡ್ಬೇಕು ಈ ಸತಿ ನಮ್ಮ ಬಡ್ಜೆಟ್ನಲ್ಲಿ ಅನುದಾನ ಕೊಡ್ತಾರಾ ಏನು ಅಂತ ಗೊತ್ತಿಲ್ಲ. ಹಿಂದೆ ಒಂದು ಪ್ರಸ್ತಾವನೆ ಇತ್ತು 75 ಕೋಟಿದು,
ಯಡಿಯೂರಪ್ಪ ಸರ್ ಕಾಲದಲ್ಲಿ CM ಸರ್ ಕಾಲದಲ್ಲಿ ಇತ್ತು. ಬಟ್ ಅದೇನೋ ಮೆಟೀರಿಯಲೈಸ್ ಆಗಲಿಲ್ಲ. ಅನೌನ್ಸು ಮಾಡಿದ್ರು, ಬಟ್ ಹಣಕಾಸು ಬರಲಿಲ್ಲ. ಬರಲಿಲ್ಲ ಯಾವ ಕಾರಣದಿಂದ ಅಂತ ಗೊತ್ತಾಗಿಲ್ಲ. ಹಳೆ ಡೈರೆಕ್ಟರ್ ಇದ್ದಾಗ ಅವರಿಗೆ ಗೊತ್ತಿರಬೇಕು. ಈಗ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಈ ಬಜೆಟಲ್ಲಿ ಏನಾದರೂ ಬರಬಹುದಾ ಅಂತ. ಎಷ್ಟು ನಿರೀಕ್ಷೆ ಇಟ್ಕೊಂಡ್ರಿ ಈ ಧಾರವಾಡ ಈ ತಂತ್ರಜ್ಞಾನ ಸಂಸ್ಥೆಗೆ, ಮಾನಸಿಕ ಸಂಸ್ಥೆಗೆ ಎಷ್ಟು ಬಜೆಟಿನ ಡಿಮ್ಯಾಂಡ್ ಇಟ್ಕೊಂಡ್ರಿ ಸರ್? ಎಷ್ಟು ಬರ್ಬೇಕಂತ ನೀವು ನಿರೀಕ್ಷೆ, ನಿಮ್ಮ ಬೇಡಿಕೆ ಇದೆ? ನಾವು ಹಂಗೆ ನೋಡಕ್ಕೆ ಹೋದರೆ ನಿಮ್ಯಾನ್ಸ್ನವ್ರ 1/10 ನಮ್ದು ಬಡ್ಜೆಟ್ ಬರ್ತಾ ಇದೆ. ನಿಮ್ಯಾನ್ಸ್ ದರ್ಜೆಗೆ ಏರಿಸಬೇಕು ಇದನ್ನ ಅಂತ ಹೇಳ್ತಾ ಇದ್ದಾರೆ. ನಿಮ್ಯಾನ್ಸಿಗೆ 850 ಕೋಟಿ ಪರ್ ವರ್ಷ ಇದೆ. ಇಲ್ಲಿ 85 ಕೋಟಿನೂ ಇಲ್ಲ ನಮ್ಮಲ್ಲಿ. ನಮಗೆ 40-45 ಕೋಟಿ, ಅದರಲ್ಲಿ 20-25 ಸಂಬಳಕ್ಕೆ ಹೋಗುತ್ತೆ. ಇನ್ನು 20 ಅಷ್ಟೇ ಅನುದಾನ ಬಂದಂಗಾಗುತ್ತೆ. ಮತ್ತು ಇಂಟರ್ನಲ್ ಸೋರ್ಸಸ್ಸಲ್ಲಿ ಒಂದು 20 ಮಾಡ್ತೀವಿ. ಹಿಂಗಾಗಿ ಅದರಲ್ಲೇ ಮಾಡಿಕೊಂಡು ನಾವೇ ಸ್ವಲ್ಪ ಜಾಸ್ತಿ ಫಂಡ್ ಕಲೆಕ್ಟ್ ಮಾಡಿಕೊಂಡು CSR ಫಂಡ್ಗಳಿಗೆಲ್ಲ ಕೇಳಿದ್ದೀವಿ. CSRಲ್ಲೂ ಒಂದಷ್ಟು ವೆಹಿಕಲ್ಸ್ ಕೊಡಿಸ್ತೀವಿ, ಆ್ಯಂಬುಲೆನ್ಸ್ ಕೊಡಿಸ್ತೀವಿ ಅಂತ ಮುಂದಾಗಿದ್ದಾರೆ. ಇನ್ನು ಕೆಲವು ರೋಟ್ರಿ ಕ್ಲಬ್ ಅವರು ಒಂದು ICU ಮಾಡಿಕೊಟ್ರು ನಮಗೆ. ಇನ್ನು ಮುಂದಿನ ದಿನಗಳಲ್ಲಿ ನಂದೊಂದು ರ್ಯಾಪೋ ಇದೆಯಲ್ಲ ಎಲ್ಲರ ಜೊತೆಗೆ, ಎಲ್ಲ ಸಂಘಗಳ ಜೊತೆಗೆ, ಅವರು ಒಂದಲ್ಲ ಒಂದು ನೀವು ಕೇಳ್ತಾ ಹೋಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವರೆಲ್ಲರ ಸಹಾಯದಿಂದ ಟೀಮ್ ವರ್ಕ್ ವಿಲ್ ಡೂ ವೆರಿ ಗುಡ್ ಅನಿಸ್ತಾ ಇದೆ. TEAM, ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಸೊ ಎಲ್ಲರೂ ಸೇರಿ, ನೀವು ನಮ್ಮ ಏನು ಮಾಧ್ಯಮದವರೆಲ್ಲ ಸೇರಿ ನಮಗೆ ಒಂದು ಬಲಗೈಯಿಂದ ನಮಗೊಂದು ಬಲಗೈ ಚಾಚಿ ಒಂದು ಅಭಯ ಹಸ್ತ ಮಾಡಿದ್ರೆ ನಮಗೆ ಇನ್ನೂ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ, ಏನು ಬೆಂಬಲವಾಗುತ್ತೆ, ಅದು ಪರಿಪೂರ್ಣವಾಗಿ ಮತ್ತು ಮನಸ್ಸಿನಿಂದ ಕೂಡ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಈ ಆಸ್ಪತ್ರೆಗೆ ಬರುವಂಥ ರೋಗಿಗಳಕ್ಕಿಂತ ಅವ್ರ ಸಂಬಂಧಿಕರು ರೋಗಿ ಆಗಿಬಿಟ್ಟಿರ್ತಾರೆ ಅವರು, ಅಂಥವರಿಗೆ ಮತ್ತು ಇಂಥ ಪೇಷಂಟ್ಗಳಿಗೆ ನಿಷ್ಕಾಳಜಿ ಮಾಡುವವರಿಗೆ ಮತ್ತು ಈ ಪೇಷಂಟ್ ಅಂದರೆ ಅಸಹ್ಯವಾಗಿ ಈ ಜಗತ್ತು ನೋಡುವವರು, ಅವರು ಕೂಡ ನಮ್ಮ ಜೊತೆ ಇರುವಂಥ ಸೊಸೈಟಿಯಲ್ಲಿ ಅವರು ಕೂಡ ನಮ್ಮ ಜೊತೆ ಸೇರ್ಪಡೆ ಆಗುವಂಥವರಿಗೆ, ಅಸಹ್ಯವಾಗಿ ನೋಡುವಂಥ ಜನರಿಗೆ ಕೊನೆಯದಾಗಿ ತಾವು ಒಂದು ಇದರ ಸ್ಪೆಷಲಿಸ್ಟುವಾಗಿ ಮತ್ತು ಮಾನಸಿಕ ರೋಗಿಯವರ ಆಸ್ಪತ್ರೆಯ ಒಂದು ನಿರ್ದೇಶಕರಾಗಿ ಮತ್ತು ತಾವು ನೋಡ್ಕೊಂಬಂದಿರ್ತಕ್ಕಂಥ ವೇದಿಕೆಯಿಂದ ಇದರ ಜೊತೆಯಲ್ಲೂ ಕೂಡ ಈ ಆನ್ಲೈನ್ ಗೇಮಿಂಗ್ಸ್ ವಿಷಯಗಳನ್ನಾಗಿರಲಿ ಮತ್ತು ಈ ದುರಚಟಕ್ಕೆ ಒಳಗಾಗುವಂಥ ಸ್ಮೋಕಿಂಗ್ ಆಗಿರಲಿ, ಡ್ರಗ್ಸ್ ಆಗಿರಲಿ, ಗಾಂಜಾ ಆಗಿರಲಿ, ಮತ್ತೊಂದು ಮಗದೊಂದು ವಿಷಯದಲ್ಲಿ ಜಾಯಿಂಟ್ ಆಗುವಂಥವ್ರಿಗೆ ಒಂದು ಸಂದೇಶ ಕೊಡೋದಾದರೆ ತಾವೊಂದು ಡಾಕ್ಟ್ರು ಆಗಿಕ್ಕಿಂತ ಈ ಸೊಸೈಟಿ ಬಗ್ಗೆ ಕಳಕಳಿ ವಹಿಸೋರಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಏನು ಮೆಸೇಜ್ ಕೊಡ್ಬೇಕಂತ ಅಂದ್ಕೊಂಡ್ರಿ ಸರ್? ಮೂಢನಂಬಿಕೆಗಳನ್ನು ನಂಬೇಡಿ ಅಂತ ನಾನು ಸಾರ್ವಜನಿಕರಲ್ಲಿ ಒಂದು ಮನವಿ. ನಿಂಬೆಹಣ್ಣು ಹಿಡ್ಕೊಂಡ್ರೆ ಅಥವಾ ತಾಯ್ತ ಕಟ್ಕೊಂಡ್ರೆ ಏನೋ ಒಂದು ಆಗುತ್ತೆ ಅಂತ, ಅದು ಎಕ್ಸ್ಟರ್ನಲ್ ಅಷ್ಟೇ, ಗ್ಯಾಜೆಟ್ಸ್ ಅಷ್ಟೇ. ಬಟ್ ನಮಗೆ ಬೇಕಾಗಿರೋದು ಬ್ರೈನಲ್ಲಿರೋ ನ್ಯೂರೋಕೆಮಿಕಲ್ ಚೇಂಜ್ ಆಗಿರುತ್ತೆ. ಸೊ ಎಂತೆಂಥ ಒಳ್ಳೊಳ್ಳೆ ಮಾತ್ರೆಗಳು ಬಂದಿದೆ, ಎಂತೆಂಥ ಒಳ್ಳೆ ಕೌನ್ಸಿಲರ್ಸ್ ಇದ್ದಾರೆ, ದಯವಿಟ್ಟು ಅವರ ಸಹಾಯವನ್ನು ಪಡೆಯಿರಿ ಅಂತ ಹೇಳ್ತೀನಿ. ಆಮೇಲೆ ಫಸ್ಟ್ ಡಾಕ್ಟ್ರಿಗೆ ತೋರಿಸ್ರಿ. ನಾನೇನು ದುವಾ ಬೇಡ ಅಂತ ಹೇಳಲ್ಲ, ದವಾ ಅವ್ರ ದುವಾ ಎರಡೂ ಇರಬೇಕು. ಯಾಕಂದರೆ ನಾನು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಫಾದರ್ ಮುಲ್ಲರ್ಸಲ್ಲಿದ್ದಾಗ ಒಬ್ರು ಯಾರೋ ಯಾವುದೋ ದೇವಸ್ಥಾನಕ್ಕೆ 3 ವರ್ಷದ ಹಿಂದೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಂತೆ. ನಾನು ಇವತ್ತು ಹೋಗಲೇಬೇಕು, ನನ್ನ ಟ್ರೀಟ್ಮೆಂಟ್ ಡಿಸ್ಕಂಟಿನ್ಯೂ ಆದರೆ ಅಂತ. ಅವ್ರಿಗೆ ಬಿಡಲಿಲ್ಲ ಅಂದರೆ ಇನ್ನೂ ವೈಲೆಂಟ್ ಆಗಿಬಿಡ್ತಿದ್ಲು. ಸೊ ಅವ್ರಿಗೆ ಒಂದಿನ ಬಿಟ್ಟು ಮತ್ತೆ ಕರ್ಕೊಂಡು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಅಂದರೆ ದವಾ ಆ್ಯಂಡ್ ದುವಾ ಎರಡೂ ಪ್ಯಾರಲಲ್ಲಾಗಿ ಹೋದರೆ ಏನು ತಪ್ಪೇನಿಲ್ಲ. ಆಮೇಲೆ ನಾನು ಹೇಳೋದು ಅವೇರ್ನೆಸ್ ತುಂಬ ಆಗಬೇಕು ಇಲ್ಲಿ ನಮ್ಮ ಪಬ್ಲಿಕ್ಕಿಗೆ. ಆಮೇಲೆ ಈ ಅಡಿಕ್ಷನ್ ಬಗ್ಗೆ ಹೋದಾಗ, ಈ ಅಡಿಕ್ಷನಿಂದ ಸುಮಾರು ಮಾನಸಿಕ ಕಾಯಿಲೆಗಳಾಗ್ತದೆ. ಅಡಿಕ್ಷನ್ನಿಗೇ ಬಹಳ ಪ್ರಾಮುಖ್ಯತೆ ಕೊಟ್ಟು ಮುಖ್ಯವಾದ ಕೆಲಸಗಳನ್ನು ಬಿಟ್ಟು ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲಸಕ್ಕೆ ಹೋಗೋದು ಬಿಟ್ಬಿಡ್ತಾರೆ. ಮುಖ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗೋದು ಬಿಟ್ಬಿಡ್ತಾರೆ. ಸುಮ್ಮನೆ ತಲೆನೋವು ಅಂತಾರೆ, ಮೈಕೈ ನೋವು ಅಂತಾರೆ, ಇವತ್ತು ಇಂಟ್ರೆಸ್ಟ್ ಇಲ್ಲ ಅಂತಾರೆ, ನಾಳೆ ಹೋಗ್ತೀನಿ ಅಂತಾರೆ. ಈ ಥರ ಪೋಸ್ಟ್ಪೋನಿಂಗು, ಅವಾಯ್ಡಿಂಗ್ ಆ್ಯಟಿಟ್ಯೂಡ್ ಬರೋದು, ನೆಪಗಳು ಒಡ್ಡುತ್ತಾರೆ. ಸೊ ಈ ಥರ ಒಡ್ಡಿದಾಗ ನಿಮ್ಗೇನು ಅನಿಸುತ್ತೆ, ಪಾಪ ಭಾಳ ಓದಿರ್ಬೇಕು ರಾತ್ರಿ, ಇದು ಪಾಪ ಇದು ತುಂಬ ಹೋಮ್ವರ್ಕ್ ಇರಬೇಕು ಅಂತ. ಹೌದು, ಅದು ಆ್ಯಕ್ಚುಲಿ ಸುಳ್ಳದು. ಅವ್ರು ನೋಡಿದ್ರೆ ಗೇಮಿಂಗ್ ಆಡ್ತಿರ್ತಾರೆ, ಇಲ್ಲ ಇಂಟರ್ನೆಟ್ ನೋಡ್ತಿರ್ತಾರೆ, ಅಥವಾ ಇನ್ನೂ ಏನಾದರೂ ಅಶ್ಲೀಲವಾದ ಪೋರ್ನೋಗ್ರಾಫಿ ಇಂಥವು ನೋಡ್ತಿರ್ತಾರೆ. ಸೊ ಹೀಗಾಗಿ ನಾವು ನಮ್ಮ ಮಕ್ಕಳಿಗೆ ಫೋನ್ ಕೊಡಬೇಕಂದ್ರೆ ಅವರಿಗೆ ಕಡಿವಾಣ ಹಾಕಿ ಕೊಡಬೇಕು. ಏನು ನೋಡ್ತೀಯಾ, ಎಷ್ಟೊತ್ತು ನೋಡ್ತೀಯಾ, ಆಮೇಲೆ ನಾನು ವಾಪಸ್ ಫೋನ್ ತಕ್ಕೊಳ್ಳ ನಿನ್ನ ಹತ್ರ, ಫೋನ್ ನಿನ್ನ ಹತ್ರ ಬೇಡ ಮಲಗಿದಾಗ, ನೈಟ್ ನಿನ್ನ ಹತ್ರ ಬೇಡ, ನೈಟ್ ಇರೋದು ಮಲಗೋಕ್ಕೆ, ಸ್ವಲ್ಪ ಓದೋದಕ್ಕೆ.
ಅದು ಬಿಟ್ಟು ಇವೆಲ್ಲ ಲೇಟ್ ನೈಟ್ ಎಲ್ಲ ಎದ್ದಿರ್ತಾರಲ್ಲ ಅವರಿಗೆಲ್ಲ ಬುದ್ಧಿವಾದ ಹೇಳಬೇಕಾಗತ್ತೆ. ಆಮೇಲೆ ಮನೆಯಲ್ಲೂ ಅಷ್ಟೇ ಬಾಗಿಲು ಹಾಕ್ಕೊಂಡು ಮಲಗೋದು, ಬಾಗಿಲು ಹಾಕ್ಕೊಂಡು ಇದು ಮಾಡಿದ್ರೆ ನಮ್ಗೆ ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಬಾಗಿಲಕ್ಕೆ ಚಿಲ್ಕ ಇಲ್ದಂಗೆ ಮಲಗೋದು ಒಂದು ಮುಖ್ಯವಾದ ಇದು. ಯಾಕಂದ್ರೆ ನಾವು ಯಾವಾಗ ಬೇಕಾದರೂ ಹೋಗಿ ಅವ್ರಿಗೆ ಅಬ್ಸರ್ವ್ ಮಾಡ್ಬೋದು, ಏನು ನೋಡ್ತಾ ಇದ್ದಾರೆ, ಏನು ಬಿಡ್ತಾ ಇದ್ದಾರೆ. ಆಮೇಲೆ ಆದಷ್ಟು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡ್ಬೇಕು. ಏನಂತ ನಿಜ ಹೇಳೋದನ್ನೇ ಕಳಿಸ್ಕೊಡ್ಬೇಕು. ನಿಜ ಹೇಳದೇ ಇದ್ರೆ ಏನಾಗುತ್ತೆ, ಒಂದು ಸುಳ್ಳು ಹೇಳಿದ್ರೆ ಒಂದ್ರ ಮೇಲೆ ಒಂದು ಸುಳ್ಳು ಕವರ್ ಮಾಡ್ಕೊತ ಹೋಗ್ತಾರೆ. ನಾಳೆ ದಿವಸ ಅವನು ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಆಗ್ಬಿಡ್ತಾನೆ. ಸುಳ್ಳು ಹೇಳಿ 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 ಲೈಕ್ ಲೈಯಿಂಗು, ಸ್ಟೀಲಿಂಗು, ಇದು ಫೈರ್ ಸೆಟ್ಟಿಂಗು ಇಂಥವೆಲ್ಲ ಮಾಡ್ತಾನೆ. ಅವನು ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ಬಿಡ್ತಾರೆ. ಅವರು ರೌಡಿಗಳಾಗೋದು, ಮತ್ತೊಂದಾಗೋದು. ಚೈಲ್ಡ್ಹುಡ್ಡಲ್ಲಿ ಈ ಥರದ್ದೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಹಂಗೆ ಮಾಡ್ತಾರೆ. ಈ ಪಬ್ಜಿ ಪರ್ಟಿಕ್ಯುಲರ್ ಆಗಿ ಬರಬೇಕಂದ್ರೆ ಪಬ್ಜಿಯಲ್ಲಿ ಏನು ಮಾಡ್ತಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ. ಇನ್ಸ್ಟ್ರಕ್ಷನ್ ಕೊಟ್ಟಾಗ ಏನಾಗುತ್ತೆ, ಲಾಸ್ಟ್ ಇನ್ಸ್ಟ್ರಕ್ಷನ್ ನೀನು ಮೇಲಿಂದ ಜಿಗಿ, ಈಗ ನೀನು ಸಾಯಿ, ನಿನಗೆ ಇದು ಜನ್ನತ್ ಸಿಗುತ್ತೆ ಅಂತಾರೆ. ಸೊ ಅದನ್ನು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ನಮ್ಮ ಮಕ್ಕಳಿಗೆ ಯಾವ ಪಬ್ಜಿ ಗೇಮನ್ನು ಕೊಡಲಾರ್ದಂಗೆ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಅದು ಬ್ಲೂ ವೇಲು ಅವೆಲ್ಲ ಇದಾವಲ್ಲ, ಅವು ತುಂಬ ಕಾಂಪ್ಲಿಕೇಟೆಡ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಹೋಗಿ ಸೂಸೈಡ್ಗಳು ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ಯೂಸ್ ದಿ ಇದು ಮೊಬೈಲ್ ಫಾರ್ ಗುಡ್ ಪರ್ಪಸಸ್ ಓನ್ಲಿ, ನಾಟ್ ಫಾರ್ ಎನಿ ಅದರ್ ಪರ್ಪಸಸ್ ದೆನ್ ದಿಸ್ ಥಿಂಗ್. ಓದೋ ಮೆಟೀರಿಯಲ್ಲು ಅಥವಾ ಯಾವುದೋ ಟ್ಯುಟೋರಿಯಲ್ಸು, ಎಸ್ಪೆಷಲಿ ಈ PUC ಹುಡುಗರು ಅಂಥವ್ರಿಗೆಲ್ಲ ಟ್ಯುಟೋರಿಯಲ್ಸ್ ಇದಕ್ಕೆ ಯೂಸ್ ಮಾಡೋದು ಒಳ್ಳೆಯದು. ಬಟ್ ಇದು ಜಾಸ್ತಿ ಆಗಿದೆ ಯಾವಾಗ ಅಂದರೆ ಕೋವಿಡ್ ಟೈಮಲ್ಲಿ, ಯಾವಾಗ ಕ್ಲಾಸಸ್ ಎಲ್ಲ ಇರಲಿಲ್ಲ, ಆನ್ಲೈನ್ ಸ್ಟಾರ್ಟ್ ಆಯಿತು, ಅವಾಗಿಂದ ಸ್ವಲ್ಪ ಜಾಸ್ತಿ ಆಯ್ತಿದ್ದು. ಸೊ ದಯವಿಟ್ಟು ಅದನ್ನು ಉಪಯೋಗಿಸ್ಬೇಡಿ. ಉಪಯೋಗಿಸಿದ್ರೆ ಒಳ್ಳೆಯ ಕಾರಣಕ್ಕೆ ಮಾತ್ರ ಉಪಯೋಗಿಸಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಎಷ್ಟೊತ್ತುವರೆಗೆ ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಭಗವಂತ ಇದೇ ರೀತಿ ನಿಮಗೆ ಶಕ್ತಿ ಬರಲಿ, ಇನ್ನಷ್ಟು ಮನಸ್ಸು ಗಟ್ಟಿಯಾಗಲಿ, ಇನ್ನಷ್ಟು ಈ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಮೇಲ್ದರ್ಜೆಗೆ ತಗೊಂಡು ಹೋಗಲಿಕ್ಕೆ ನಿಮಗೆ ಬುದ್ಧಿಶಕ್ತಿ ಇನ್ನಷ್ಟು ಟ್ಯಾಲೆಂಟ್ ಆಗಲಿ. ಮತ್ತು ಆ ಭಗವಂತ ನೀವು ಯಾವುದರಲ್ಲಿ ಕೈ ಹಾಕ್ತೀರಿ ಅದರಲ್ಲಿ ಯಾವುದೇ ರೀತಿಯಾಗಿ ಹಿಂದೇಟು ಬರದಂತೆ, ಹಿಂದೆ ಸರಿಯದಂತೆ, ನಿಮಗೆ ಆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಮತ್ತು ನಿಷ್ಕಾಳಜಿ ಇಲ್ಲದಂತೆ, ಮನಸ್ಸನ್ನು ಕಲ್ಮಶ ಇಲ್ಲದಂಥ ಮನಸ್ಸನ್ನು ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು.